ಹಲ್ಲೇಲೂಯ, ಹಲ್ಲೇಲೂಯ. ಸ್ವಲ್ಪ ಜೋರಾಗಿ ಹೇಳ್ಬೋದಾ? ಇನ್ನೊಂದು ಸ್ವಲ್ಪ ಜೋರಾಗಿ ಹೇಳ್ಬೋದಾ? ಎಲ್ಲ ಸಂತೋಷವಾಗಿದ್ದೀರಾ? ಸಂತೋಷವಾಗಿದ್ದಾಗ ಇನ್ನೂ ಜೋರಾಗಿ ಹೇಳ್ಬೇಕು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ದಿನದಲ್ಲೂ ದೇವರ ಸಂದೇಶಕ್ಕಾಗಿ ನಾನು ತೆಗೆದುಕೊಂಡಂತ ಒಂದು ಭಾಗ, ನೀನು ಜೀವದಿಂದಿರುವ ಕಾಲವೆಲ್ಲ ನಾನ್ ನಿನ್ನ ಸಂಗಡ ಇರ್ತೇನೆ ಅಂತ ಪರಲೋಕದ ದೇವರು ಸತ್ಯವೇದದಲ್ಲಿ ನಂಬಿಗಸ್ತನಾಗಿದ್ದಂತ ಒಬ್ಬ ಭಕ್ತನಿಗೆ ದೇವರು ಅವನನ್ನು ನೋಡಿ ವಾಗ್ದಾನ ಮಾಡ್ತಾರೆ. ದೇವರು ಇವತ್ತು ಆ ವಾಗ್ದಾನವನ್ನ ಅವನಿಗೆ ಮಾತ್ರ ಅಲ್ಲ, ಆರಾಧನೆ ಮಾಡಲಿಕ್ಕೆ ಬಂದಿರುವಂತ ನಮಗೂ ಕೂಡ ಈ ವಾಗ್ದಾನವನ್ನ ದೇವರು ಮಾಡ್ತಾ ಇದ್ದಾನೆ. ಯಾಕಂದ್ರೆ ಯೋಶುವ 1ನೇ ಅಧ್ಯಾಯ 5ನೇ ವಚನವನ್ನ ನಾವು ನೋಡುವಾಗ, ಅಲ್ಲಿ ದೇವರು ಯೋಶುವನನ್ನು ನೋಡುವಾಗ ಅವನ ಮುಖ ಸಪ್ಪುಗಿರುತ್ತೆ, ಅವನ ಮುಖ ಬಾಡಿ ಹೋಗಿರುತ್ತೆ, ಅವನ ಮುಖದಲ್ಲಿ ಲವಲವಿಕೆ ಇರಲ್ಲ, ಅವನ ಮುಖ ದುಃಖದಲ್ಲಿ ತುಂಬಲ್ಪಟ್ಟಿರ್ತದೆ, ಅವನ ಹೃದಯನು ಒಡೆಯಲ್ಪಟ್ಟಿರ್ತದೆ, ಅವನು ಚಿಂತೆಗೆ ಒಳಗಾಗಿರ್ತಾನೆ. ಅದನ್ನು ನೋಡಲ್ಪಟ್ಟಂತ ದೇವರು ಹೇಳ್ತಾರೆ, ಯೋಶುವ ನಿನ್ನ ಜೀವಮಾನದಲ್ಲ ಒಬ್ಬನೂ ನಿನ್ನ ಮುಂದೆ ನಿಲ್ಲನು. ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಹಲ್ಲೇಲೂಯಾ, ಹಲ್ಲೇಲೂಯಾ. ಎಷ್ಟು ಜನಕ್ಕೆ ಈ ವಾಗ್ದಾನ ನಿಜವಾಗೂ ಇಷ್ಟ? ಇದು ನನಗೆ ಬಹಳ ಇಷ್ಟ. ಯಾಕಂದ್ರೆ ನೋಡ್ರಿ, ಈ ವಾಕ್ಯದ ಒಂದು ವಾಗ್ದಾನದ ಸನ್ನಿವೇಶ ಏನ್ ಹೇಳುತ್ತೆ ಅಂದ್ರೆ, ಅಲ್ಲಿ ಅನೇಕ ಜನ ನಿಂತಿದ್ದಾರೆ, ಅಲ್ಲಿ ಮೋಶೆ ಇದ್ದಾನೆ, ಅಲ್ಲಿ ಯೋಶುವ ಇದ್ದಾನೆ, ಅಲ್ಲಿ ಅನೇಕ ಜನಗಳ ಮಧ್ಯದಲ್ಲಿ ಪರಲೋಕದ ದೇವರ ಒಂದು ಸ್ವರ ಯಾರನ್ನ ಕುರಿತು ಮಾತನಾಡ್ತಾ ಇದ್ದೆ ಅಂದ್ರೆ ಯೋಶುವನನ್ನ ಕುರಿತು. ಪ್ರಿಯ ದೇವಜನರು, ದೇವರ ವಾಕ್ಯ ಹೇಳ್ತದೆ, ಯೋಶುವನು ಚಿಂತೆಗೆ ಒಳಗಾಗಿದ್ದಾಗ, ದುಃಖಕ್ಕೆ ಒಳಗಾಗಿದ್ದಾಗ, ನೋವಿಗೆ ಒಳಗಾಗಿದ್ದಾಗ, ಸಮಸ್ಯೆಗೆ ಒಳಗಾಗಿದ್ದಾಗ, ಆಲೋಚನೆಗೆ ಒಳಗಾಗಿದ್ದಾಗ ಮುಂದೆ ನಮ್ಮ ಗತಿ ಏನ್ ಅಂತ ಯೋಚನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಪರಲೋಕದ ದೇವರ ಒಂದು ಮಾತು, ಆ ಮಾತು ವಾಗ್ದಾನದ ಮಾತು, ಧೈರ್ಯದ ಮಾತು, ಬಲವುಳ್ಳ ಮಾತು, ಆದರಣೆಯ ಮಾತು. ಏನ್ ಹೇಳ್ತಾನೆ ಅಂದ್ರೆ, ಓ ಯೋಶುವ, ಯಾಕೆ ನೀನ್ ಕುಗ್ಗಿ ಹೋಗಿದ್ಯಾ? ಯಾಕೆ ನೀನ್ ಸೋತು ಹೋಗಿದ್ಯಾ? ಯಾಕೆ ನಿನ್ನ ಮುಖ ಸಪ್ಪಗಿದೆ, ಬಾಡಿ ಹೋಗಿದ್ಯಾ, ಧೈರ್ಯ ಇಲ್ಲದವನಾಗಿದ್ಯಾ? ಯಾಕೆ ನೀನು ಲವಲವಿಕೆಯದವನಾಗಿದ್ಯಾ? ಈ ರೀತಿಯಾಗಿ ದೇವರು ಮಾತನಾಡಿ, ಅವನ ಹೃದಯವನ್ನು ನೋಡಿ ದೇವರು ಮಾತನಾಡ್ತಾರೆ. ನಿನ್ನ ಜೀವಮಾನವೆಲ್ಲ ನಿನ್ನ ಮುಂದೆ ಒಬ್ಬನೂ ನಿಲ್ಲೋದಿಲ್ಲ. ಹಲ್ಲೇಲೂಯಾ, ಹಲ್ಲೇಲೂಯಾ. ಮೋಶೆನ ಕರೆಯಲ್ಪಟ್ಟಂತ ದೇವರು ಯೋಶುವನಿಗೆ ಹೇಳ್ತಾರೆ, ಯೋಶುವ, ಇನ್ಮೇಲೆ ನಿನ್ನ ಮುಂದೆ ನಿನ್ನ ಜೀವಮಾನ ಕಾಲವೆಲ್ಲ, ನೀನು ಜೀವಂತವಾಗಿ ಇರುವ ದಿನದವರೆಗೂ ನಿನ್ನ ಮುಂದೆ ಒಬ್ಬನೂ ನಿಲ್ಲೋದಿಲ್ಲ. ಒಂದು ಆಮೇನ್ ಹೇಳ್ರಿ, ಒಂದು ಆಮೇನ್ ಹೇಳ್ರಿ, ನಂಬೋರ್ ಒಂದು ಆಮೇನ್ ಹೇಳ್ರಿ. ಅದೇ ದೇವರು ಇವತ್ತು ಹೇಳ್ತಾನೆ, ನಿಮ್ಮನ್ನ ಯಾರಾದ್ರೂ ತಾಕಿದ್ರೆ ಅವರು ನನ್ನನ್ನ ತಾಕುತ್ತಾರೆ, ನಿಮ್ಮನ್ನ ಯಾರಾದ್ರೂ ಮುಟ್ಟಿದ್ರೆ ಅವ್ರು ನನ್ನನ್ನ ಮುಟ್ಟಿದಂಗೆ, ನಿಮಗೆ ವಿರುದ್ಧವಾಗಿ ಮಾತನಾಡಿದ್ರೆ ಅವ್ರು ನನಗೆ ವಿರುದ್ಧವಾಗಿ ಮಾತನಾಡ್ದಂಗೆ, ನಿಮ್ಮನ್ನ ಬೈದ್ರೆ ನನಗೆ ಬೈದಂಗೆ, ನಿಮ್ಮನ್ನ ತಿರಸ್ಕರಿಸಿದ್ರೆ ನನ್ನನ್ನ ತಿರಸ್ಕರಿಸಿದಂಗೆ, ನಿಮ್ಮನ್ನ ಹೇಟ್ ಮಾಡಿದ್ರೆ ನನ್ನನ್ನ ಹೇಟ್ ಮಾಡ್ದಂಗೆ, ನಿಮ್ಮನ್ನ ವಿರೋಧಿಸಿದ್ರೆ ನನ್ನನ್ನ ವಿರೋಧಿಸಿದ ಹಾಗೆ. ಹಲ್ಲೇಲೂಯಾ. ಯೋಶುವನಿಗೆ ದೇವರ ವಾಗ್ದಾನ, ಇವತ್ತು ಅದೇ ದೇವರು ನಮಗೂ ಆ ವಾಗ್ದಾನವನ್ನು ಮಾಡ್ತಾ ಇದ್ದಾನೆ. ಈ ವಾಗ್ದಾನದಲ್ಲಿ ನಾವು 3 ಭಾಗವಾಗಿ ನೋಡಬಹುದು ಪ್ರಿಯರೇ. ಏನಿದ್ರಲ್ಲಿ ನೋಡಿ, ನಿನ್ನ ಜೀವಮಾನ ಕಾಲವೆಲ್ಲ ನಿನ್ನ ಮುಂದೆ ಒಬ್ಬನು ನಿಲ್ಲೋದಿಲ್ಲ. 1ನೇ ವಚನ ಹೇಳ್ತದೆ, ನಿನ್ನ ಜೀವಮಾನದ ಒಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ. ಇದು ಮೊದಲನೇ ವಾಗ್ದಾನ ದೇವ್ರು ಮಾಡ್ತಾರೆ. ಒಂದು ಆಮೇಲೆ ಹೇಳ್ರಿ. 2ನೇ ವಾಗ್ದಾನ, ನಾನು ಮೋಶೆ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡ ಇರ್ತೇನೆ. ನಾನು ಹೇಳುವಾಗ ನೀವು ಅಕ್ಸೆಪ್ಟ್ ಮಾಡೋರು ಆಮೇಲೆ ಅನ್ಬೇಕು. ಅವಾಗ ದೇವರು ಯೋಶುವನಿಗೆ ಮಾತನಾಡಿದ ಮಾತು ನಿಮ್ಮ ಒಳಗಡೆ ಪ್ರವೇಶ ಮಾಡ್ತದೆ. ಹಲ್ಲೇಲೂಯಾ, ಹಲ್ಲೇಲೂಯಾ.
ಇಲ್ಲಿ ನಾವ್ ಏನ್ ತಿನ್ನೋಕ್ ಬಂದಿದ್ದೀವಿ? ದೇವರ ವಾಕ್ಯವನ್ನ, ಆತ್ಮಿಕ ಮನ್ನವನ್ನ, ಪರಲೋಕದ ದೇವರು ಕೊಡುವಂತ ಆಹಾರವನ್ನ ನಾವು ಸೇವಿಸೋದಕ್ಕಾಗಿ ಬಂದಿರುವಾಗ, ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯದಲ್ಲಿ ಪ್ರವಾದಿ ಹೇಳ್ತಾನೆ, ದೇವರ ಬಳಿಗೆ ಬಾ. ಹಣ ಇರೋನು ಹಣ ಇಲ್ಲದವನು ಬರಲಿ, ದೇವರ ಮನ್ನವನ್ನ ಮನಪೂರ್ತಿಯಾಗಿ ಸ್ವೀಕಾರ ಮಾಡು. ದೇವರ ವಾಕ್ಯ ಹೇಳ್ತದೆ, ಮೊದಲನೇ ವಾಗ್ದಾನ 3 ಭಾಗಗಳಲ್ಲಿ ಮೊದಲನೇ ಭಾಗ, ನಿನ್ನ ಜೀವಮಾನ ಕಾಲವೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲೋದಿಲ್ಲ. ಎರಡನೇ ದೇವರು ಹೇಳ್ತಾನೆ, ಮೋಶೆ ಸಂಗಡ ಇದ್ದ ಹಾಗೆ ನಾನು ನಿನ್ನ ಸಂಗಡ ಇರ್ತೇನೆ. ಮೂರನೇದು ಮೋಶೆ, ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ದೇವರ ವಾಕ್ಯ, ನಾನು ನಿನ್ನ ಕೈ ಬಿಡುವುದಿಲ್ಲ. ಒಂದು ಆಮೇಲೆ ಹೇಳ್ರಿ. ಒಂದನೇದು, ನಿನ್ನ ಜೀವಮಾನ ಕಾಲವೆಲ್ಲ ನಿನ್ನ ಮುಂದೆ ಯಾರು ನಿಲ್ಲೋದಿಲ್ಲ. ಎರಡನೇದು, ಮೋಶೆ ಸಂಗಡ ಇದ್ದ ನಾನು ನಿನ್ನ ಸಂಗಡ ಇರ್ತೀನಿ. ಮೂರನೇದು, ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನ ನಾನ್ ಕೈ ಬಿಡೋದಿಲ್ಲ. ಹಲ್ಲೆಲೂಯಾ. ನಂಬಿದವರಿಗೆ ದೇವರು ಕೈ ಬಿಡಲ್ಲ, ಆರಾಧನೆ ಮಾಡುವವರಿಗೆ ಕೈ ಬಿಡಲ್ಲ, ಅವನ ಹಿಂಬಾಲಿಸುವವರಿಗೆ ದೇವರು ಕೈ ಬಿಡೋದೇ ಇಲ್ಲ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರಿಯೇ, ಅವತ್ತು ಯೋಶ್ವನಿಗೆ, ಇವತ್ತು ಈ ವಾಗ್ದಾನ ನಿನಗೂ ಮತ್ತು ನನಗೆ. ಅವತ್ತು ಯೋಶ್ವನಿಗೆ, ಇವತ್ತು ದೇವರು ನಿನಗೂ ಮತ್ತು ನನಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಅದನ್ನು ಸ್ವೀಕಾರ ಮಾಡಿಕೊಳ್ಳುವಾಗ, ಪ್ರಿಯ ಸಹೋದರಿಯೇ, ದೇವರು ಹೇಳಿದಾಗೆ ನಿನ್ನ ಜೀವಮಾನ ಕಾಲವೆಲ್ಲ ನಿನ್ನ ದೇವರು ನಿನ್ನನ್ನು ಬಿಡಲ್ಲ. ಮೋಶೆ ಸಂಗಡ ಇದ್ದ ದೇವರು ಇವತ್ತು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮ ಸಂಗಡ ಇದ್ದಾನೆ. ಆ ಯೇಸು ಹೇಳ್ತಾನೆ, ಯಾರ್ ಕೈ ಬಿಟ್ಟರು ನಾನ್ ನಿಮ್ಮನ್ನ ಕೈ ಬಿಡಲ್ಲ. ಇದು ದೇವರ ವಾಗ್ದಾನ. ಯಾಕಂದ್ರೆ ದೇವರ ವಾಕ್ಯ ಹೇಳ್ತದೆ, ಆಕಾಶ ಭೂಮಿ ಅಳಿದು ಹೋಗುತ್ತೆ, ನನ್ನ ಬಾಯಿಂದ ಬಂದ ಮಾತು ಅಳಿದು ಹೋಗೋದೇ ಇಲ್ಲ. ಒಂದಲ್ಲೇಲು ಹೇಳ್ರಿ, ನನ್ನ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ. ಈ ಬೆಳಗ್ಗೆ ದೇವರ ವಾಗ್ದಾನ ಸ್ವೀಕಾರ ಮಾಡಿಕೊಳ್ಳುವ ಜೀವಿತದಲ್ಲಿ ಅದು ಅಳಿದು ಹೋಗದೆ ಸದಾ ಕಾಲ ಇರುವಂತ ವಾಗ್ದಾನ. ಆಕಾಶ ಅಳಿದು ಹೋಗ್ತದೆ, ಭೂಮಿ ಅಳಿದು ಹೋಗ್ತದೆ, ಭೂಮಿಯ ಕಾರ್ಯಗಳು ಅಳಿದು ಹೋಗ್ತದೆ, ಆದ್ರೆ ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ. ಪ್ರಿಯ ಸಹೋದರಿ ಸಹೋದರನೇ, ಬರುವಂತ ದಿನಗಳಲ್ಲಿ ಈ ಪ್ರಪಂಚಕ್ಕೆ ಒಂದು ಕ್ಷಾಮ ಬರುತ್ತಂತೆ. ಆ ಕ್ಷಾಮ ಯಾವ ಕ್ಷಾಮ ಅಂದ್ರೆ ಬರಗಾಲ. ನೀರಿನ ಬರಗಾಲ ಕೇಳಿದ್ದೀವಿ, ಆಹಾರದ ಬರಗಾಲ ಕೇಳಿದ್ದೀವಿ, ಸೌಕರ್ಯಗಳ ಬರಗಾಲ ಕೇಳಿದ್ದೀವಿ. ಆದ್ರೆ ದೇವರ ವಾಕ್ಯ ದೇವರ ಸತ್ಯವೇದ ಹೇಳುವಂತ ಬರಗಾಲ ಆಹಾರದ ಬರಗಾಲ ಅಲ್ಲ, ನೀರಿನ ಬರಗಾಲ ಅಲ್ಲ, ಸೌಕರ್ಯದ ಬರಗಾಲ ಅಲ್ಲ. ದೇವರ ವಾಕ್ಯ ಹೇಳ್ತದೆ, ಬರುವಂತ ದಿನಗಳಲ್ಲಿ ದೇವರ ವಾಕ್ಯದ ಬರಗಾಲ, ದೇವರ ವಾಕ್ಯದ ಬರಗಾಲ ಬರಲಿಕ್ಕಿದೆ. ಆದ ಕಾರಣ ಇವತ್ತು ನೋಡ್ರಿ, ಏರಳವಾಗಿ ಧಾರಾಳವಾಗಿ ಲೆಕ್ಕ ಇಲ್ಲದಷ್ಟು ಇವತ್ತು ಸಂದೇಶಗಳು ಬರ್ತಾ ಇದೆ, ದೇವರ ವಾಕ್ಯ ಹೊರಗೆ ಬರ್ತಾ ಇದೆ. ಸತ್ಯವೇದ ಮಾತ್ರ ಅಲ್ಲ, ಅನೇಕ ವಿಧವಾದ ಸುವಾರ್ಥ ಕಾರ್ಯಗಳು, ಸುವಾರ್ತೆ ಸಾರುವುದಕ್ಕೋಸ್ಕರ ಟ್ರ್ಯಾಕ್ಸ್ಗಳು ಬಂತು, ಪ್ಯಾಕೆಟ್ ರೇಡಿಯೋ ಬಂತು. ಇವತ್ತು ಮೊಬೈಲ್ಗಳಲ್ಲಿ 1000 ಗಟ್ಟಲೆ ಸೇವಕರುಗಳು ಸಂದೇಶ ಕೊಡ್ತಾ ಇದ್ದಾರೆ, ಆರಾಧನೆಗಳು ಮಾಡ್ತಾ ಇದ್ದಾರೆ. ಎನಿ ಟೈಮ್ ಎಲ್ಲಿ ಬೇಕಾದ್ರೂ ಕೂತ್ಕೊಂಡು ಕೇಳಬಹುದು. ಅದು ದೇವರ ವಾಕ್ಯ ಹೇಳ್ತದೆ, ಅಧಿಕವಾಗಿ ಕೇಳತಕ್ಕವನು ಅಧಿಕವಾಗಿ ಲೆಕ್ಕ ಕೊಡ್ಬೇಕಂತೆ. ಹಲ್ಲೆಲೂಯಾ. ನಾವು ಬರೀ ಭಾನುವಾರ ಮಾತ್ರ ವಾಕ್ಯ ಕೇಳ್ತಾ ಇಲ್ಲ, ಬೆಳಗ್ಗೆ ಮುಂಜಾನೆ, ಮಧ್ಯರಾತ್ರಿ, ಮಧ್ಯಾಹ್ನ, ಸಂಜೆ, ಎನಿ ಟೈಮ್. ನೀವು ಯೂಟ್ಯೂಬ್ಗೆ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ಪಾಸ್ಟರ್ ಹೆಸರು ಹೊಡೆದ್ರೆ ಮೆಸೇಜ್ ಬರ್ತಾ ಇರ್ತದೆ. ಆದ್ರೆ ದೇವರ ವಾಕ್ಯ ಹೇಳ್ತದೆ, ವಾಕ್ಯ ಅಧಿಕವಾಗಿ ಕೇಳತಕ್ಕವನಿಗೆ ಅಧಿಕವಾಗಿ ಲೆಕ್ಕ ಕೇಳಲ್ಪಡುತ್ತೆ. ಇವತ್ತು ನಿಮಗೆಲ್ಲ ಒಂದು ಸಲ ಲೆಕ್ಕ ಕೇಳಿದ್ರೆ ಹೇಳುವಂತ ನನಗೆ ದೇವರು 2 ಸಲ ಲೆಕ್ಕ ಕೇಳ್ತಾನಂತೆ. ಹಲ್ಲೆಲೂಯಾ. ಮೋಶೆ ಸಂಗಡ ಇದ್ದ ದೇವರು ಯೋಶುವನಿಗೆ ಹೇಳ್ತಾನೆ, ನಿನ್ನ ಮುಖ ಬಾಡಿ ಹೋಗದಿರ್ಲಿ, ಸೋತು ಹೋಗದಿರ್ಲಿ, ಭಯ ಪಡದೇ ಇರ್ಲಿ, ಯಾಕಂದ್ರೆ ಮೋಶೆ ಸಂಗಡ ಇದ್ದಾಗೆ ನಾನ್ ನಿನ್ ಸಂಗಡ.
ಹಲ್ಲೇಲೂಯಾ. ನಮ್ಮ ಒಳಗಡೆ ಯಾವಾಗ್ಲೂ ಒಂದು ಮೈಂಡ್ ಅಲ್ಲಿ ಇರ್ಬೇಕು, ನನ್ನ ಒಳಗಡೆ ದೇವರಿದ್ದಾನೆ. ನಾನು ಮನೆಯಲ್ಲಿದ್ದಾಗೂ ದೇವ್ರು ಇರ್ತಾನೆ, ಹೊರಗಡೆ ಇದ್ದಾಗಲೂ ದೇವ್ರು ಇರ್ತಾನೆ, ಕೆಲಸ ಮಾಡುವಾಗ ದೇವ್ರು ಇರ್ತಾನೆ, ಮಲಗಿದಾಗ ದೇವ್ರು ಇರ್ತಾನೆ. ನಾವೆಲ್ಲಿ ಹೋಗ್ ಬರ್ತೇವೋ ಅಲ್ಲೆಲ್ಲ ನನ್ನ ದೇವರು ನನ್ನ ಒಳಗೆ ಇದ್ದ ನಿಮಿತ್ತವಾಗಿ ನಾವು ದೇವ್ರನ್ನ ಬಿಟ್ಟು ಹೋಗಕ್ಕಾಗಲ್ಲ. ಎಷ್ಟು ಜನ ಒಪ್ಕೊಳ್ತೀರ? ನಮ್ಮ ಒಳಗಡೆ ಯಾರಿದ್ದಾರೆ? ದೇವ್ರನ್ನ ಸ್ವಲ್ಪ ಪಕ್ಕಕ್ಕಿಡಿ. ನಮ್ಮ ಒಳಗಡೆ ಯಾರಿದ್ದಾರೆ? ನಿಮ್ಮ ಒಳಗಡೆ ಏನಿದೆ? ನಮ್ಮ ಒಳಗಡೆ ಆತ್ಮ ಇದೆ. ಆತ್ಮ ಇರೋದಕ್ಕೆ ನಾವೇನ್ ಮಾಡ್ತಾ ಇದೀವಿ? ದಿನ ಜೀವಿಸ್ತಾ ಇದೀವಿ. ಆತ್ಮ ಇಲ್ಲ ಅಂದ್ರೆ ನಾವು ಜೀವಿಸಕ್ ಆಗಲ್ಲ. ನಮ್ ಶರೀರನ ಆತ್ಮ ಬಿಟ್ಟು ಹೊರಗೆ ಬಂದ್ರೆ ನಾವು ಜೀವಿಸಕ್ಕಾಗಲ್ಲ, ಮಾತಾಡಕ್ಕಾಗಲ್ಲ, ನೋಡಕ್ಕಾಗಲ್ಲ, ನಡಿಯಕ್ಕಾಗಲ್ಲ, ಆಡಕ್ಕಾಗಲ್ಲ, ಏನ್ ಕೆಲಸ ಮಾಡಕ್ಕಾಗಲ್ಲ. ಯಾಕಂದ್ರೆ ಜೀವ ಇರಲ್ಲ. ಆ ಜೀವನೇ ದೇವರು ಕೊಟ್ಟ ಆತ್ಮ. ಹಲ್ಲೇಲೂಯಾ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನಾನ್ ಸದಾ ಕಾಲ ನಿಮ್ಮ ಸಂಗಡ. ಅದಕ್ಕೆ ದೇವರ ವಾಕ್ಯ ಯೋಶುವನಿಗೆ ಹೇಳ್ತದೆ, ನಿನ್ನ ಜೀವಮಾನ ಕಾಲವೆಲ್ಲ ನಾನು ನಿನ್ನ ಸಂಗಡ ಇರ್ತೀನಿ. ಇವತ್ತು ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ಮೂಲಕವಾಗಿ ಕೊಡಲ್ಪಟ್ಟ ಪರಿಶುದ್ಧಾತ್ಮ ಸದಾ ಕಾಲ ನಮ್ಮ ಒಳಗಡೆ ಇರುವವನಾಗಿದ್ದಾನೆ. ಅಡ್ವಾನ್ಸ್ ಆಗಿ ದೇವರು ಮೋಶೆಗೆ ಹೇಳ್ತಾರೆ, ಫರೋಹನ ಬಳಿಗೆ ಹೋಗುವಾಗ ಮೋಶೆಗೆ ಹೇಳ್ತಾನೆ, ದೇವರೇ, ಫರೋಹನಿಗೆ ನೀನ್ ನನ್ನನ್ನು ಕಳಿಸಿದ್ ಯಾರಂತ ಕೇಳಿದ್ರೆ ನಾನು ಏನ್ ಹೇಳಬೇಕು? ನನ್ನ ದೇವರಿಗೆ ಒಂದ್ ಹೆಸರಿಲ್ಲ, ಎಷ್ಟೊಂದು ಹೆಸರುಗಳಿದೆ. ಆಗ ನಾನು ನೆನ್ಸ್ಕೊಳ್ತೀನಿ, ದೇವರು ಮುಗುಳ್ನಗೆಯನ್ನ ಬಿಟ್ಟು ಮೋಶೆಗೆ ಹೇಳ್ತಾರೆ, ಮೋಸಸ್, ಫರೋಹ ನಿನ್ನನ್ನು ಕಳಿಸಿದ್ ಯಾರಂತ ಕೇಳಿದ್ರೆ ಇರುವಾತನೇ. ಒಂದಲ್ಲೇಲು ಹೇಳ್ರಿ, ನಿನ್ನನ್ನು ಕಳಿಸಿದ್ದ ನನ್ನ ಬಳಿಗೆ ನಿನ್ನನ್ನು ಕಳಿಸಿದ್ದ ಯಾರಂತ ಕೇಳಿದ್ರೆ ನೀನೇನ್ ಹೇಳಬೇಕು? ಇರುವಾತನೇ. ಹಲ್ಲೇಲೂಯಾ. ನಮ್ಮ ದೇವರು ಮೊದಲೇ ನಮ್ಮನ್ನು ಇರುವಂತ ಪ್ಲಾನ್ ಮಾಡಲ್ಪಟ್ಟ ನಿಮಿತ್ತವಾಗಿ ಮೋಸಸ್ ಮೂಲಕ ಫರೋಹನಿಗೆ ಹೇಳ್ತಾನೆ, ಯಾರು ನಿನ್ನ ಕಳಿಸಿದ್ದಪ್ಪ? ಇರುವಾತನು ಕಳಿಸಿದ್ದು, ಇರುವಾತನು ಕಳಿಸಿದ್ದು. ಆದಿಯಿಂದ ಈ ಲೋಕ ಉಂಟಾಗೋದಕ್ಕೆ ಮುಂಚೆನೆ ಇದ್ದಂತ ದೇವರು ಇವತ್ತಿಗೂ ಅವನೇನ್ ಹೇಳ್ತಾನೆ ಅಂದ್ರೆ, ನಾನ್ ನಿಮ್ ಸಂಗಡ ಇರ್ತೇನೆ. ಹಲ್ಲೇಲೂಯಾ, ಹಲ್ಲೇಲೂಯಾ, ಹಲ್ಲೇಲೂಯಾ. ದೇವರು ಮೋಶೆಗೆ ಹೇಳಿದ ಮಾತು ಇವತ್ತು ನಮಗೂ ವಾಗ್ದಾನ ಮಾಡಿದ. ದೇವರ ವಾಕ್ಯ ಹೇಳ್ತದೆ, ಮೋಸಸ್ 120 ವರ್ಷ ಜೀವದಿಂದಿದ್ದ. ಯೋಶುವ 110 ವರ್ಷ ಜೀವದಿಂದ ಇದ್ದ. ಅದು ದೇವರ ವಾಕ್ಯ ಹೇಳ್ತದೆ, 120 ವರ್ಷ ಇದ್ದಂತ ಮೋಶೆಗೆ ಎದುರಾಗಿ ಯಾವ ಶಕ್ತಿ ನಿಲ್ಲಕ್ಕೆ ಆಗಲೇ ಇಲ್ಲ ಅಂತ. ಒಂದು ಅಲ್ಲೇಲು ಹೇಳ್ರಿ, ಇದ್ದೀರಾ ಎಲ್ಲ? ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಮೋಶೆ 120 ವರ್ಷ ಇದ್ದಾರೆ. ಆ 120 ವರ್ಷದಲ್ಲಿ ಯಾವ ಬಾಣ, ಯಾವ ಕತ್ತಿ, ಯಾವ ಆಯುಧ, ಯಾವ ರಾಜನ ಕುತಂತ್ರ, ಯಾವ ಕಾರ್ಯ, ಯಾವ ಶಕ್ತಿನೂ ಮೋಸಸ್ ಮುಂದೆ ನಿಲ್ಲಕ್ಕಾಗಿಲ್ಲ. ಕಾರಣ ಏನ್? ಅದು ದೇವರ ವಾಗ್ದಾನ. ಮೋಸಸ್, ನಾನು ನಿನ್ನ ಸಂಗಡ ಇದ್ದೀನಿ. ಅದೇ ಪ್ರಕಾರವಾಗಿ ಯೇಸು ದೇವರು ಯೋಶುವನಿಗೆ ವಾಗ್ದಾನ ಮಾಡಿದಾಗ 110 ವರ್ಷಗಳ ಕಾಲ ಯೋಶುವನ ಸಂಗಡ ಯಾರು ಎದುರಿಗೆ ನಿಲ್ಲಕ್ಕಾಗಿಲ್ಲ ಅಂತೆ. ಅನೇಕ ಮಹತ್ ಕಾರ್ಯಗಳನ್ನ ದೇವರು ಇಸ್ರಾಯೇಲರ ಮುಂದೆ ಮಾಡಿದ್ರು. ದೇವರ ವಾಕ್ಯ ಹೇಳ್ತದೆ, ಮೋಸಸ್ ಏನೆಲ್ಲ ಮಿರಾಕಲ್ ಮಾಡಿದ್ನೋ, ಫರೋಹ ಏನ್ ಮಾಡ್ದ? ಆ ರಾಜ್ಯದ ಮಂತ್ರವಾದಿಗಳನ್ನ ಕರ್ಕೊಂಡು ಬಂದು ಮೋಸಸ್ಗೆ ವಿರುದ್ಧವಾಗಿ ನಿಲ್ಲಿಸಿ, ನೀನೇನ್ ಮಾಡೋದು, ನಮ್ಮ ಹತ್ರನೂ ಜನ ಇದ್ದಾರೆ ಅಂತ ಅವನ್ ಮಾಡಿ ತೋರಿಸ್ತಾ ಇದ್ದ. ಆದ್ರೆ ಪ್ರಿಯ ಸಹೋದರ ಸಹೋದರಿಯೇ, ಏನೇ ಮಾತಾ ಮಂತ್ರಗಳು ಮಾಡಿದ್ರು, ಏನೇ ಒಂದು ಮಿರಾಕಲ್ಗಳನ್ನ ತೋರಿಸಿದ್ರು, ಸತ್ಯವೇದ ಹೇಳ್ತದೆ ಮೋಸಸ್ಗೆ ಎದುರಾಗಿ ನಿಲ್ಲಿಕ್ಕೆ ಫರೋಹನ ಕೈಯಲ್ಲಿ ಆಗದೆ ಹೋಯ್ತು. ಕಾರಣ, ಲೋಕದಲ್ಲಿ ಇರುವವನಿಗಿಂತ ನನ್ನ ಒಳಗೆ ವಾಸ ಮಾಡುವ ದೇವರು ದೊಡ್ಡವನು. ಒಂದು ಆಮೇಲೆ ಹೇಳ್ರಿ, ಲೋಕದಲ್ಲಿರುವವನಿಗಿಂತ ನನ್ನ ಮತ್ತು ನಿಮ್ಮ ಒಳಗಡೆ ವಾಸ ಮಾಡುವ ದೇವರು ದೊಡ್ಡ ದೇವರು.
ನೀನ್ ನಂಬಿ ಕೇಳ್ಕೋ, ಅದು ನಿನಗೆ ಸಿಗುತ್ತೆ. ನಂಬುವವನಿಗೆ ಸಾಧ್ಯ, ನಂಬುವವನು ಮಾತ್ರ ಹೊಂದೋದಕ್ಕೆ ಸಾಧ್ಯ. ನಂಬಿಕೆ ಇಲ್ಲದೆ ಹೋದ ದೇವರ ಆಶೀರ್ವಾದ ನಾವು ಹೊಂದೋದಕ್ಕೆ ಆಗಲ್ಲ. ಆ ನಂಬಿಕೆ ಇದ್ದಂತ ಯೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ದೇವಾದಿ ದೇವರನ್ನ ಆರಾಧನೆ ಮಾಡ್ತೇವೆ. ಹಲ್ಲೆಲೂಯ. ನಾನು ನನ್ನ ಮನೆಯವರು ದೇವರನ್ನ ಆರಾಧನೆ ಮಾಡ್ತೇವೆ. ನಿಮಗೆ ಮನಸ್ಸಿದ್ದರೆ ನನ್ನ ದೇವರನ್ನ ಆರಾಧನೆಗೆ ಮಾಡಕ್ಕೆ ಬನ್ನಿ. ನಿಮಗೆ ಮನಸ್ಸಿಲ್ವಾ, ನಿಮ್ಗೆ ಯಾರು ಬೇಕೋ ಅವ್ರನ್ನ ಆರಿಸ್ಕೊಳ್ರಿ ಅಂತ ಯೋಶುವ ಹೇಳ್ತಾನೆ. ಪ್ರಿಯ ಸಹೋದರ ಸಹೋದರಿ, ಯಾಕಂದ್ರೆ ದೇವರ ವಾಗ್ದಾನ ಅದು ಬಿದ್ದು ಹೋಗಲ್ಲ. ದೇವರ ವಾಗ್ದಾನ ಅದು ಮುರಿಯಲ್ಪಡಲ್ಲ. ದೇವರ ವಾಗ್ದಾನ ಅದು ನೆರವೇರುತ್ತೆ. ಯಾಕಂದ್ರೆ ಸತ್ಯವೇದ ಹೇಳ್ತದೆ, ವಾಗ್ದಾನ ಮಾಡಿದ ದೇವರು ನಂಬಿಗಸ್ತ. ಹಲ್ಲೆಲೂಯ. ನಿಮ್ಗೆ ಏನ್ ವಾಗ್ದಾನ ಮಾಡಿದಾನೋ ಅದನ್ನ ಗಟ್ಟಿಯಾಗಿ ಇಟ್ಕೊಳ್ರಿ, ಬಿಡಕ್ ಹೋಗ್ಬೇಡ್ರಿ. ಅದು ವರ್ಷ ಆಯ್ತು ಅಂತ ಭಯ ಪಡ್ಬೇಡ್ರಿ, 10 ವರ್ಷ ಆಯ್ತು ಅಂತ ಭಯ ಪಡ್ಬೇಡ್ರಿ. ದೇವರ ವಾಕ್ಯ ಹೇಳ್ತದೆ, ನೀನ್ ಸಾಯುವಾಗಲೂ ನಂಬಿಗಸ್ತನಾಗಿರು. ಶೋಧನೆ ಆಗುವಾಗ ನನ್ನ ದೇವರು ತಪ್ಪಿಸಿಕೊಳ್ಳುವ ಮಾರ್ಗ ತೋರಿಸ್ತಾನಂತೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ನಿಮ್ಗೆ ಎಷ್ಟು ಕೆಪಾಸಿಟಿ ಇದೆಯೋ ಅಷ್ಟನ್ನ ಮಾತ್ರ ದೇವರು ನಿಮ್ಗೆ ಕೊಡ್ತಾನೆ, ಅದಕ್ಕೆ ಮೀರಿ ನಮ್ಗೆ ಕೊಡೋದಿಲ್ಲ. ಹಾಗಾದ್ರೆ ಈ ದಿನಗಳಲ್ಲಿ ವಾಗ್ದಾನ ಮಾಡಿದ ದೇವರನ್ನ ನೀನು ಹಿಂಬಾಲಿಸ್ತಾ ಇದೀಯ? ಅವನ ಮಾತನ್ನ ನೀನು ಶ್ರದ್ಧೆಯಿಂದ ಕೇಳ್ತಾ ಇದೀಯಾ? ಅವನಿಗೆ ನೀನು ನಿಜವಾಗ್ಲೂ ಭಯ ಪಡ್ತಾ ಇದೀಯಾ? ಯಾಕಂದ್ರೆ ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ರಿಂದ 14ನೇ ವಚನ ಹೇಳ್ತದೆ, ದೇವರಿಗೆ ಭಯಪಡುವಂತ ಕುಟುಂಬ, ದೇವರಿಗೆ ಭಯಪಡುವಂತ ವ್ಯಕ್ತಿ, ದೇವರಿಗೆ ಭಯಪಡುವಂತ ಒಂದು ಯಾರೇ ಆಗಿದ್ರು, ದೇವರು ನಾನ್ ಈ ರೀತಿಯಾಗಿ ನಿಮ್ಮನ್ನ ಆಶೀರ್ವದಿಸ್ತೇನೆ. ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನ ಶ್ರದ್ಧೆ ಅಂದ್ರೆ ಟಿವಿ ನೋಡುವಾಗ ನಾವು ಆ ಕಡೆ ಈ ಕಡೆ ನೋಡ್ತಾ ಇರ್ತೀವ, ಟಿವಿ ಅಳ್ಳಾಡಲ್ಲ. ಟಿವಿ ಹೆಂಗ್ ಅಳ್ಳಾಡಲ್ವೋ ನಾವು ಅಳ್ಳಾಡಲ್ಲ. ಅದ್ರಲ್ಲಿ ಬರೋ ಸೀರಿಯಲ್ನ ಅಂತ ಒಂದು ಕಾನ್ಸಂಟ್ರೇಷನ್ ಕೊಟ್ಟು ನಾವು ನೋಡ್ತೇವೆ. ಪ್ರಿಯ ಸಹೋದರಿ, ಆಕ್ಚುಲಿ ನಿಜವಾಗ್ಲೂ ಒಂದು ಸೀರಿಯಲ್ ಬಂದು 3 ತಿಂಗಳ ಒಳಗೆ ಮುಗಿಬೇಕು. ಆದ್ರೆ ಆ ಸೀರಿಯಲ್ನ ಇವತ್ತಿನ ದಿನದಲ್ಲಿ 30 ವರ್ಷ ಆದ್ರೂ ಮುಗಿಸಲ್ಲ. ಇವನ್ ನೋಡ್ತಾ ಇರ್ತಾನೆ, ಅವ್ರ ಮಗ ನೋಡ್ತಾನೆ, ಅವ್ರ ಮೊಮ್ಮಗ ನೋಡ್ತಾನೆ, ಅವನ ಮಗನೂ ನೋಡ್ತಾನೆ. ಈ ಕಾಲದಲ್ಲಿ ಕಾರಣ ಏನ್? ಆ ಸೀರಿಯಲ್ ಬರದೆ 20 ನಿಮಿಷ. ಆ 20 ನಿಮಿಷದ ಸೀರಿಯಲ್ನ ನಿಮಗೆ 30 ವರ್ಷ ತೋರಿಸ್ತಾರೆ ಇವತ್ತು. ಅದು ದೇವರ ವಾಕ್ಯ ಹೇಳ್ತದೆ. ಪ್ರಿಯ ಸಹೋದರಿಯೇ, ನೀನ್ ಶ್ರದ್ಧೆಯಿಂದ ಯೆಹೋವನ ಮಾತನ್ನ ಕೇಳೋದಾದ್ರೆ ನಿನಗೆ ವಾಗ್ದಾನ ಮಾಡಿದ ದೇವರು ನಿಮ್ಮನ್ನ ಕೈ ಬಿಡಲ್ಲ, ನಿನ್ನನ್ನು ಬಿಟ್ಟು ಅಗಲಲ್ಲ, ತೊಲಗಿ ಹೋಗಲ್ಲ. ನನ್ನ ದೇವರು ನಮ್ಮನ್ನ ಬಿಟ್ಟು ಹೊರಗೆ ಹೋಗಲ್ಲ. ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಮಾತನ್ನ ನೀವು ಶ್ರದ್ಧೆಯಿಂದ ಕೇಳುವುದಾದರೆ ನೀವು ಹೋಗುವಾಗ ಬರುವಾಗ, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಮನೆಯ ಭಂಡಾರ, ನಿಮ್ಮ ಮನೆಯ ಕಣಜಗಳು, ನಿಮ್ಮ ಎಲ್ಲ ವ್ಯವಸಾಯಗಳು, ನಿಮ್ಮ ದನ ಕುರಿಗಳು, ನಿಮ್ಮ ಪ್ರಯತ್ನಗಳು ನಾನ್ ಸಫಲ ಮಾಡ್ತೇನೆ. ಹಲ್ಲೆಲೂಯಾ. ಯಾರಿಗೆ ವಾಗ್ದಾನ? ಯೆಹೋವನ ಮಾತನ್ನ ಶ್ರದ್ಧೆಯಿಂದ ಕೇಳೋಣ. ಶ್ರದ್ಧೆ ಅಂದ್ರೆ ಅರ್ಥ ನಾವು ಆಚೆ ಈಚೆ ನೋಡದೆ ಏಕಾಗ್ರತೆಯಿಂದ ಕಾನ್ಸಂಟ್ರೇಷನ್ ದೇವರ ಕಡೆಗೆ ಕೊಟ್ಟು ನಾವು ಧ್ಯಾನ ಮಾಡುವಾಗ, ಮಾತನ್ನ ಕೇಳಿಸಿಕೊಳ್ಳುವಾಗ. ಇವತ್ತು ನಮ್ಮ ಮನೆಗಳಲ್ಲಿ 1-2 ಮಕ್ಕಳಿದ್ರು ಅನ್ಕೊಳ್ಳಿ, ಇಬ್ರು ಒಂದೇ ತರ ಇರಲ್ಲ. ಇರ್ತಾರ? ಇಬ್ರಿಗೂ ಒಂದೇ ಬುದ್ಧಿ ಇರುತ್ತಾ? ಒಬ್ಬ ಶಾರ್ಪ್ ಇದ್ರೆ ಒಬ್ಬ ವೀಕ್ ಇರ್ತಾನೆ, ಒಬ್ಬ ಸ್ಟ್ರಾಂಗ್ ಆಗಿದ್ರೆ ಒಬ್ಬ ವೀಕ್ ಇರ್ತಾನೆ, ಒಬ್ಬ ತುಂಬಾ ಬುದ್ಧಿವಂತನಾಗಿದ್ರೆ ಸ್ವಲ್ಪ ಬುದ್ಧಿ ಕಡಿಮೆ ಇರ್ತದೆ. ಅದನ್ನ ಯಾರು ಡಿಸೈಡ್ ಮಾಡ್ತಾರೆ? ಜೋರಾಗಿ ಹೇಳ್ರಿ, ಯಾರು? ತಂದೆ ತಾಯಿ. ಅದನ್ನ ಪಕ್ಕದ ಮನೆಯವ್ರು ಬಂದು ಹೇಳಲ್ಲ. ಮನೆಯಲ್ಲಿರೋ ತಂದೆ ತಾಯಿ ಅಬ್ಸರ್ವ್ ಮಾಡ್ತಾರೆ, ನನ್ ದೊಡ್ಡ ಮಗ ಹೆಂಗೆ, ಚಿಕ್ಕ ಮಗ ಹೆಂಗೆ ಅಂತ. ಅವರಿಬ್ಬರ ನಡೆ ನುಡಿ ಕ್ರಿಯೆಗಳನ್ನ ನೋಡಿ ಅವ್ರು ಹೇಳ್ತಾರೆ, ದೊಡ್ಡವನ್ ಸ್ಟ್ರಾಂಗ, ಚಿಕ್ಕವನ್ ಸ್ಟ್ರಾಂಗ ಹೇಳ್ತಾರ ಇಲ್ಲ?
ಅವಾಗ ನೋಡಿ, ಈ ಇಬ್ರು ಮಕ್ಕಳಿಗೆ ಏನಾದ್ರು ತಗೊಂಡ್ಬರಕ್ಕೆ ನೀವು ಅಂಗಡಿಗೆ ಕಳಿಸಿ, ಅದ್ರಲ್ಲಿ ಇಬ್ರಲ್ಲಿ ಒಬ್ರು ವೀಕ್ ಇರ್ತಾರೆ. ನೀವೊಂದು ಲೀಸ್ಟ್ ಕೊಟ್ಟು ಕಳಿಸಿದ್ರೆ ಅದ್ರಲ್ಲಿ ಒಬ್ಬ ಪರ್ಫೆಕ್ಟ್ ಆಗಿ ತರೋನ್ ಇರ್ತಾನೆ, ಇನ್ನೊಬ್ಬ ಯಾವುದೋ ಒಂದು ಬಿಟ್ಟು ಬರೋನ್ ಇರ್ತಾನೆ. ಅದಕ್ಕೆ ಕಾರಣ ಏನ್? ಅವನ್ ಸರಿಯಾಗಿ ಗ್ರಹಿಸಲ್ಲ, ಸರಿಯಾಗಿ ಕೇಳಲ್ಲ, ಸರಿಯಾಗಿ ಅದನ್ನ ಅನಲೈಸ್ ಮಾಡಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಎಷ್ಟೋ ಮನೆಗಳಲ್ಲಿ ಅಂತ ಮಕ್ಕಳಿಗೆ 10 ಸಾರಿ ಹೇಳ್ತಾರೆ ಅವರು, ಮರಿಬೇಡ 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 ಅಂತ. ನೋಡಿದ್ರ? ಅವನು ಹೋಗಿ ಒಂದೇ ಸರಿ ಪರ್ಫೆಕ್ಟ್ ಆಗಿ ತರೋದಿಲ್ಲ. ಅದು ದೇವರ ವಾಕ್ಯ ಹೇಳ್ತದೆ. ದೇವರ ಮಾತನ್ನ ನೀವು ಶ್ರದ್ಧೆಯಿಂದ ಕೇಳುವಾಗ ನನ್ನ ದೇವರು ನಿಮ್ಮನ್ನ ಎಲ್ಲಾ ವಿಧದಲ್ಲೂ ಎಲ್ಲಾ ವಿಷಯದಲ್ಲೂ ಆಶೀರ್ವದಿಸುತ್ತಾನೆ. ಆ ಶ್ರದ್ಧೆಯಿಂದ ಕೇಳ್ತಾ ಇದ್ದವನು ಮೋಶೆ ಅಕ್ಕಪಕ್ಕ ತುಂಬಾ ಜನ ಇದ್ರು. ಮೋಶೆ ಅಕ್ಕಪಕ್ಕ ತುಂಬಾ ಜನ ಇದ್ರು. ಆದ್ರೆ ದೇವರ ಕಣ್ಣು ಬಿದ್ದಿದ್ದು ಯಾರ ಮೇಲೆ? ದೇವರ ಕಣ್ಣು ಯೋಶ್ವನ ಮೇಲೆ ಬಿತ್ತು. ಕಾರಣ ಏನ್? ಚರಿತ್ರೆ ಹೇಳ್ತದೆ, ಮೋಸಸ್ ಮಲಗಿರ್ತಾ ಇದ್ನಂತೆ, ಯೋಶ್ವ ಮಲಗ್ತಾ ಇರ್ಲಿಲ್ಲ. ಅವನ್ ಡೇರೆ ಹತ್ರ ಕಾಯ್ಕೊಂಡು ಕೂತಿರೋವನಂತೆ. ಕಾರಣ ಏನ್? ನಮ್ಮ ಯಜಮಾನ ಮಲಗಿದ್ದಾನೆ, ಅವನಿಗೆ ತೊಂದರೆ ಕೊಡಬಾರ್ದು. ಅವನ ಡೇರೆ ಮುಂದ್ಗಡೆ ಯೋಶ್ವ ಕಾಯ್ಕೊಂಡು ಕೂತ್ಕೊಳ್ಳೋನು. ಮೋಸಸ್ ಹೇಳಕ್ ಮುಂಚೆನೆ ಯೋಶ್ವ ಕೆಲಸ ಮಾಡ್ತಾ ಇದ್ನಂತೆ. ಮೋಸಸ್ ಎದ್ದೋಳಕ್ ಮುಂಚೆನೆ ಯೋಶ್ವ ಎದ್ದೊಳ್ತಾ ಇದ್ನಂತೆ. ಮೋಶೆ ಮಾಡುವ ಕೆಲಸ ಯೋಶ್ವ ಮಾಡಿ ಮುಗಿಸ್ತಾ ಇದ್ನಂತೆ. ಅದನ್ನ ಮೋಶೆ ಮೆಚ್ಕೊಂಡಿಲ್ಲ. ಮೋಶೆನ ನೇಮಕ ಮಾಡಲ್ಪಟ್ಟಂತ ಪರಲೋಕದ ದೇವರು ಮೆಚ್ಕೊಳ್ತಾನೆ. ಹಲ್ಲೆಲೂಯಾ. ಮೋಸಸ್ ಮೆಚ್ಕೊಳ್ತಾ ಇಲ್ಲ. ಅದನ್ನ ಯಾರು ಮೆಚ್ಕೊಳ್ತಾ ಇದ್ರು ಅಂದ್ರೆ ಆರಿಸಲ್ಪಟ್ಟಂತ ದೇವರು ಮೆಚ್ಕೊಂಡು. ಮೋಶೆ ತದನಂತರ ಇಸ್ರಾಯೇಲ್ ಜನ ಒಂದೇ ಟೆನ್ಷನ್, ನಮ್ಮನ್ನ ನಡೆಸೋರು ಆಲ್ರೆಡಿ ಒಂದ್ ಟೈಮ್ ಎಡಬಿಟ್ಟಿದ್ದಾರೆ ಇವರು. ಒಂದ್ ಟೈಮ್ ಎಡಬಿಟ್ಟಿದ್ದಾರೆ. ಮೋಸಸ್ ಪರಲೋಕದ ದೇವರ ಸ್ವರವನ್ನ ಕೇಳಿಸ್ಕೊಳ್ಳೋದಕ್ಕೋಸ್ಕರ ಆ ಬೆಟ್ಟವನ್ನು ಹತ್ತಿ ದೇವರ ಸನ್ನಿಧಾನದಲ್ಲಿ ಕೂತ್ಕೊಂಡಾಗ 40 ದಿನಗಳವರೆಗೆ ಅವನಿಗೆ ತಿಂಡಿ ಇಲ್ಲ, ಊಟ ಇಲ್ಲ, ಸ್ನಾಕ್ಸ್ ಇಲ್ಲ, ಟೀ ಕಾಫಿ ಇಲ್ಲ, ಯಾವುದೇ ರೀತಿಯಾದ ಶಾರೀರಿಕ ಫುಡ್ ಅಲ್ಲಿಲ್ಲ. ಪ್ರಿಯ ಸಹೋದರಿ, ದೇವರ ವಾಕ್ಯ ಹೇಳ್ತಿದೆ, ದೇವರ ಸನ್ನಿಧಾನದ ಒಳಗೆ ಒಂದು ಸಲ ನಾವು ಎಂಟ್ರಾದ್ರೆ ನಮ್ಗೆ ಊಟ ಕೇಳಲ್ಲ, ನೀರು ಕೇಳಲ್ಲ, ತಿಂಡಿಗಳು ಕೇಳಲ್ಲ. ಶರೀರದ ಕರ್ಮಗಳು ಅಲ್ಲಿ ಕಟ್ಟಲ್ಪಟ್ಟಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಿಗಾದ್ರೂ ಅನುಭವ ಆಗಿದೆಯಾ? ದೇವ್ರ ಸನ್ನಿಧಾನದಲ್ಲಿ ನೀವು ಹೋಗಿ ಕೂತ್ಕೊಂಡಾಗ ನೀರು ಬೇಕು ಅನ್ನೋದು, ತಿಂಡಿ ಬೇಕು ಅನ್ನೋದು, ಊಟ ಬೇಕು ಅನ್ನೋದು, ಆ ರೀತಿ ಅನುಭವ ಆಗಿದೆಯಾ? ಇವತ್ತು ನೀವು ಉಪವಾಸಗಳು ಹಾಕಿದ್ದೀರಾ? ಯಾರು ಉಪವಾಸ ಹಾಕಿಲ್ವಾ? ಉಪವಾಸ ಹಾಕಿಲ್ವಾ? ಯಾರು ಒಂದು ಟೈಮ್ ಉಪವಾಸ ಹಾಕಿಲ್ವಾ? ಹಾಕಿದಿರಿ. ಆ ಉಪವಾಸ ಹಾಕಿದಾಗ ನೋಡಿ, ನೀವು ಉಪವಾಸ ಅಂತ ಅನ್ಕೊಳ್ರಿ, ಮಸಾಲೆ ದೋಸೆ ವಾಸನೆ ಬರ್ತದೆ, ಉದ್ದಿನ ವಡೆ ವಾಸನೆ ಬರ್ತದೆ, ಇಡ್ಲಿ ವಡೆ ವಾಸನೆ ಬರ್ತದೆ, ಬೇಡದಿರೋದೆಲ್ಲ ವಾಸನೆ ಬಂದು ನಿಮ್ ಉಪವಾಸನ ಭಂಗ ಮಾಡಿಬಿಡ್ತದೆ. ಅದು ಬಂದು ನಿಮ್ನ ಮಂಗ ಮಾಡೋದು. ಆದ್ರೆ ದೇವರ ಆತ್ಮ ಇದ್ರೆ ಯಾವ ವಾಸನೆ ಬರಕ್ಕೆ ಬಿಡಲ್ಲ. ಹಲ್ಲೆಲೂಯಾ. ಉಪವಾಸ ಅಂದ್ರೆ ಏನ್? ನಾನು ಮುಗಿಸ್ತೀನಿ ಹೇಳಿ. ಉಪವಾಸ ಅಂದ್ರೆ ಏನ್? ಸ್ವಲ್ಪ ಜೋರಾಗಿ ಹೇಳಿ ಸಿಸ್ಟರ್. ಯಾರು ಹೇಳ್ತಾ ಇದ್ರ ಬ್ರದರ್? ಯಾರು? ಉಪವಾಸ ಅಂದ್ರೆ ದೇವರ ವರನ ಪಡ್ಕೊಳ್ಳೋದಕ್ಕೆ ದೇವರ ಸನ್ನಿಧಾನದಲ್ಲಿ ಉಪವಾಸ ಇರೋದು. ಗುಡ್. ಇನ್ನು ಬೇರೆ ಹೇಳ್ರಿ, ಪರವಾಗಿಲ್ಲ. ತನ್ನನ್ನ ತಾನ ತಗ್ಗಿಸ್ಕೊಳ್ಳೋದು. ಗುಡ್. ಬೇರೆ ದೇವರ ಹತ್ರ ಹಠ ಮಾಡಿ ಕೇಳೋದು. ಓಕೆ. ಬೇರೆ
ಉಪವಾಸ ಅಂದ್ರೆ ಏನು? ಉಪ ಅಂದರೆ ಹತ್ತಿರ, ವಾಸ ಅಂದ್ರೆ ಇರೋದು. ಉಪವಾಸ ಅಂದ್ರೆ ದೇವರ ಹತ್ರ ಬಂದು ಕೂತ್ಕೊಳ್ಳೋದು. ದೇವ್ರು ಹೇಳಿಲ್ಲ ನೀನ್ ಬಿರಿಯಾನಿ ತಿನ್ಕೊಂಡ್ ಬರಬೇಡ ಅಂತ. ಕರೆಕ್ಟ್. ಹಠ ಮಾಡೋದು, ವರ ಕೇಳ್ಕೊಳ್ಳೋದು, ಬ್ಲೆಸ್ಸಿಂಗ್ ತಗೊಳ್ಳೋದು ಗುಡ್. ಆದ್ರೆ ಅವೆಲ್ಲ ತಗೊಬೇಕು ಅಂದ್ರೆ ದೇವರ ಹತ್ರ ಬಂದು ಕೂತ್ಕೊಬೇಕಲ್ಲ. ನೀನು ಉಪವಾಸ ಇದ್ದು ಮೀನ್ ಮಾರ್ಕೆಟ್ಗೆ ಹೋಗೋದು, ಉಪವಾಸ ಇದ್ದು ತರಕಾರಿ ಮಾರ್ಕೆಟ್ಗೆ ಹೋಗೋದು, ಉಪವಾಸ ಇದ್ದು ಪಕ್ಕದ ಮನೆಗೆ ಹೋಗಿ ಕೂತ್ಕೊಳ್ಳೋದು, ಉಪವಾಸ ಇದ್ದು ಆಟ ಆಡಕ್ ಹೋಗೋದು, ಉಪವಾಸ ಇದ್ದು ಎಲ್ಲೆಲ್ಲ ಹೋಗೋದು, ಅವಾಗ ನೀನು ಉಪವಾಸ ಇದ್ದು ಪ್ರಯೋಜನ ಏನ್? ಮುಸ್ಲಿಂ ಅವರು ಉಪವಾಸ ಇರ್ತಾರೆ, ಕೇಳಿದ್ದೀರಾ? ಮುಸ್ಲಿಮ್ಸ್ ಗೊತ್ತಲ್ಲ? ಮುಸ್ಲಿಂ ಗೊತ್ತಿಲ್ಲದವ್ರು ಯಾರಿಲ್ಲ ಬಿಡಿ. ಮುಸ್ಲಿಂ ಉಪವಾಸ ಇರ್ತಾರೆ. ಅವ್ರ ಉಪವಾಸ ಇರ್ಬೋದ, ಇರಕ್ಕಾಗುತ್ತಾ, ಆಗಲ್ವಾ? ಹೇಳಿ. ಅಲ್ಲ, ಅವ್ರ ಉಪವಾಸ ಇರ್ಬೋದಾ, ಇರಕ್ಕಾಗುತ್ತಾ, ಆಗಲ್ವಾ? ನನ್ ಪ್ರಕಾರ ಆರಾಮಾಗಿ ಇರ್ಬೋದು. ರಾತ್ರಿ ಎಲ್ಲ ಬ್ಯಾಟಿಂಗ್ ಮಾಡ್ತಾರ, ಬೆಳಗ್ಗೆಲ್ಲ ಮಲಗಿ ಬಿಡ್ತಾರೆ. ಆಮೇಲೆ ಅವ್ರಿಗೆ ಕೇಳಲೇಬೇಡ್ರಿ, ಅವರೇ ಬಂದು ಹೇಳ್ತಾರೆ ನಾನು ಉಪವಾಸ, ನಾನು ಉಪವಾಸ, ನಾನು ಉಪವಾಸ ಅಂತ. ಆದ್ರೆ ಬೈಬಲ್ ಹೇಳ್ತದೆ ಉಪವಾಸದ ಅರ್ಥ ಏನ್? ಮೋಸಸ್ ಹೇಳ್ತಾನೆ ಉಪವಾಸ, ದೇವರು ನನ್ನ ಕರೆದ್ರು, ನಾನು ಹೋಗಿ ಕೂತ್ಕೊಂಡೆ, 40 ದಿನ ಆಗಿದ್ದು ನನಗೆ ಗೊತ್ತೇ ಆಗಿಲ್ಲ. ನೀರ್ ಕುಡ್ದಿಲ್ಲ, ತಿಂಡಿ ತಿಂದಿಲ್ಲ, ಯಾವ ಸ್ನಾಕ್ಸ್ ತಿಂದಿಲ್ಲ, ಯಾವ ಟೀ ಕಾಫಿ ಬಂದಿಲ್ಲ, ಯಾವ ಪದಾರ್ಥದ ವಾಸನೆ ಗೊತ್ತಾಗಿಲ್ಲ. ಕಾರಣ ಏನ್? ದೇವರ ಪ್ರಸನ್ನತೆಯಲ್ಲಿ ಅವನಿದ್ದ. ಹಲ್ಲೆಲೂಯಾ. ಉಪವಾಸ ಅಂದ್ರೆ ಊಟ ಬಿಡೋದು ಒಂದೇ ಅಲ್ಲ, ದೇವರ ಮುಂದೆ ಬಂದು ಕೂರೋದೇ ಉಪವಾಸ. ಹಲ್ಲೆಲೂಯಾ. ನಾನು ಮುಂಚೆ 40 ದಿನ ಉಪವಾಸ ಹಾಕಿದೆ, 7 ಡೇಸ್ ತುಂಬಾ ಹಾಕಿದ್ದೆ, 21 ಡೇಸ್ ತುಂಬಾ ಹಾಕಿದ್ದೆ. ಆ ಉಪವಾಸಗಳು ಮಾಡುವಾಗ ಒಂದು ಕೋಣೆ ಒಳಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದು. ಆದ್ರೆ ಪ್ರಿಯ ಸಹೋದರಿಯೇ, ನಿಜವಾದ ಉಪವಾಸ ದೇವರ ಸನ್ನಿಧಾನದಲ್ಲಿ ಕೂತ್ಕೊಳ್ಳುವಂತದ್ದು. ಆರಂಭದ ಉಪವಾಸಗಳಲ್ಲಿ ನಿಮ್ಗೆ ಶೋಧನೆ ಇರ್ತದೆ. ಉಪವಾಸ ಮಾಡಕ್ಕೆ ಸೈತಾನ್ ಬಿಡಲ್ಲ, ಆಸೆ ಹುಟ್ಟಿಸ್ತಾನೆ. ಹೋಗು ತಿಂಡಿ ತಿನ್ನು, ಹೋಗು ಊಟ ಮಾಡು, ಹೋಗು. ನಿಮ್ಗೆ ಏನೇನ್ ಫೇವರೆಟ್ ಫುಡ್ ಇದೆಯೋ ಅದೆಲ್ಲ ನಿಮ್ ಕಣ್ಮುಂದೆ ಬರ್ತಾ ಇರ್ತದೆ, ದೇವ್ರು ಬಂದಿರಲ್ಲ. ಏನೇನ್ ಆಸೆ ಪಡ್ತಿರೋ ಅದು ಬರ್ತಾ ಇರ್ತದೆ. ಆಗ ನೀವು ತಿಳ್ಕೊಳ್ಬೇಕು, ಸೈತಾನ್ ನನ್ನನ್ನು ಶೋಧಿಸ್ತಾ ಇದ್ದಾನೆ, ಸೈತಾನ್ ಬಿಟ್ಟು ಅಂತ ನೀವು ಖಂಡಿಸ್ಬೇಕು. ಹಲ್ಲೆಲೂಯಾ. ಆದ ಕಾರಣ ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ನಿಮ್ಮ ನಿಮ್ಮ ದೇಹಗಳನ್ನ ದೇವರಿಗೆ ಸಜೀವ ಯಜ್ಞವನ್ನಾಗಿ ಸಮರ್ಪಣೆ ಮಾಡ್ರಿ. ಅದೇ ದೇವರಿಗೆ ನೀವು ಸಲ್ಲಿಸುವಂತ ವಿವೇಕ ಪೂರ್ವಕವಾದ ಆರಾಧನೆ. ಇಲ್ಲಿ ಬಂದು ಕಾಂಗೋ, ಕೀಬೋರ್ಡು, ಗಿಟಾರ್ ಹೊಡ್ಕೊಂಡು ಕ್ಲಾಪ್ಸ್ ಹಾಕಿ ಆರಾಧನೆ ಮಾಡುವುದು ಆರಾಧನೆ ಅಲ್ಲ. ನಮ್ಮನ್ನ ನಾವು ಸಮರ್ಪಣೆ ಮಾಡಿ ಆರಾಧನೆ ಮಾಡುವುದೇ ಆರಾಧನೆ. ಹಲ್ಲೆಲೂಯಾ. ಬಂದು 100 ರೂಪಾಯಿ ಕಾಣಿಕೆ ಹಾಕೋದು ಕಾಣಿಕೆ ಅಲ್ಲ. ಆ ವಿವೇಕ ಪೂರ್ವಕವಾದ ಆರಾಧನೆ ಅಂದ್ರೆ ದೇವರ ಉಪಕಾರಗಳಿಗೆ ನಮ್ಮನ್ನ ಮರೆತು ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಹಲ್ಲೆಲೂಯಾ. ದೇವರ ಮನೆಯಲ್ಲಿ ನಾನೇನಾಗಿದ್ದೇನೆ ಅದನ್ನು ಮರಿಬೇಕು. ದಾವೀದ ಆರಾಧನೆ ಮಾಡುವಾಗ ಎಲ್ಲರನ್ನ ಮರೆತು ಬಿಟ್ಟಿದ್ದ. ನಾನೊಬ್ಬ ರಾಜ ಅನ್ನೋದನ್ನ ಮರೆತು ಬಿಟ್ಟಿದ್ದ. ದೇವರ ಮಂಜೂಷದ ಮುಂದೆ ಅವನೊಬ್ಬ ರಾಜ ಡ್ಯಾನ್ಸ್ ಆಡ್ತಾ ಇದ್ದಾನೆ. ಜನ ನೋಡಿ ಭಯ ಪಡ್ತಾ ಇದ್ದಾರೆ, ಅಯ್ಯೋ ರಾಜನ ಹತ್ರ ಹೋಗಂಗಿಲ್ಲ ಯಾರು. ಅದು ದೇವರ ವಾಕ್ಯ ಹೇಳ್ತದೆ, ಆ ಮಂಜೂಷದ ಮುಂದೆ ದಾವೀದ ರಾಜನಂತ ಮರೆತು ದೇವರನ್ನ ಘನಪಡಿಸ್ತಾ ಇದ್ದಾನೆ. ಪ್ರಿಯ ಸಹೋದರಿಯೇ, ಆ ಮಂಜೂಷ ದಾವೀದ್ ನಗರಿಗೆ ಬರ್ಲಿಲ್ಲ ಅಂತ ಬೇರೆ ಯಾರು ಚಿಂತೆ ಇತ್ತು ಗೊತ್ತಿಲ್ಲ, ದಾವೀದಿಗೆ ಬಹಳ ಚಿಂತೆ ಇತ್ತು. ನಮ್ ದೇವರನ್ನ ಯಾವ ರೀತಿ ನಮ್ಮ ಮನೆಗೆ ಕರ್ಕೊಂಡು ಬರ್ಬೇಕು ನಾ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ದೇವರ ವಾಗ್ದಾನ, ನಿನ್ನ ಜೀವಮಾನ ಕಾಲವೆಲ್ಲ ನಾನು ನಿನ್ ಸಂಗಡ ಇರ್ತೇನೆ.
ಮೋಶೆ ಸಂಗಡ ಇದ್ದಾಗೆ ನಿನ್ ಸಂಗಡ ಇರ್ತೇನೆ. ನಾನ್ ನಿನ್ನನ್ನು ಕೈ ಬಿಡಲ್ಲ. ಈ ವಾಗ್ದಾನವನ್ನ ಪ್ರತಿ ದಿನ ಯಾರು ನೆನಪು ಮಾಡ್ಕೊಳ್ತಾರೋ ದೇವರ ವಾಕ್ಯ ಹೇಳ್ತದೆ, ನನ್ನ ದೇವರು ನಿಮ್ಮನ್ನ ಬಿಟ್ಟಾಗಲ್ಲ. ದಾವೀದ ಸೀಕ್ರೆಟ್ ನ ತಿಳ್ಕೊಂಡ ನಿಮಿತ್ತವಾಗಿ ಅವ್ರ ಹೆಂಡತಿ ಬೈತಾಳೆ, ನಿನ್ನೊಬ್ಬ ರಾಜ ಅನ್ನೋದನ್ನ ಮರೆತು ಆ ಮಂಜೂಷದ ಮುಂದೆ ಡ್ಯಾನ್ಸ್ ಆಡ್ತಾ ಇದೆಯಲ್ಲ ಅಂತ. ಅವನು ಅದನ್ನ ಕೇರೆ ಮಾಡಿಲ್ಲ, ಅದನ್ನ ಅವನು ಕೇರೆ ಮಾಡಲ್ಲ. ಅವನಿಗೆ ಬೇಕಾಗಿರೋದು ಹೆಂಡತಿ ಅಲ್ಲ, ಬೇಕಾಗಿರೋದು ಮಕ್ಕಳಲ್ಲ, ಬೇಕಾಗಿರೋದು ಸಂಬಂಧಿಕರಲ್ಲ, ಬೇಕಾಗಿರೋದು ಬಂಧು ಬಳಗದವರಲ್ಲ, ಬೇಕಾಗಿರೋದು ಜನಗಳಲ್ಲ, ಅವನನ್ನು ಆರಿಸಲ್ಪಟ್ಟಂತ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ದಾವೀದ ಹೊಟ್ಟೆಯಲ್ಲಿ ಹುಟ್ಟಲ್ಪಟ್ಟಂತ ಯೇಸು ಹೇಳ್ತಾನೆ, ನೀವು ನನ್ನನ್ನ ಬಿಟ್ಟು ಬೇರೆ ಯಾರನ್ನ ಪ್ರೀತಿ ಮಾಡೋದಾದ್ರೆ ನೀವು ನನ್ನ ಶಿಷ್ಯರಲ್ಲ. ನಾನು ಹೇಳ್ತಾ ಇಲ್ಲ, ಬೈಬಲ್ ಹೇಳ್ತದೆ. ಆ ಯೇಸು ಎಲ್ಲಿಂದ ಬಂದಿದ್ದು? ದಾವೀದ ವಂಶದ ಮೂಲಕವಾಗಿ. ಆ ದಾವೀದನ ಒಳಗಿದ್ದಂತ ವೈರಾಗ್ಯ ಸೃಷ್ಟಿಕರ್ತನನ್ನು ಆರಾಧನೆ ಮಾಡುವಂತ ವೈರಾಗ್ಯ, ಮಹಿಮೆ ಪಡಿಸುವಂತ ವೈರಾಗ್ಯ, ನಾಚಿಕೆ ಬಿಟ್ಟು ದೇವರನ್ನ ಘನಪಡಿಸುವಂತ ವೈರಾಗ್ಯ ಆ ದಾವೀದನ ಒಳಗಿತ್ತು. ನಾವಿವತ್ತು ಅಲ್ಲೆಲ್ಲೂ ಹೇಳ್ಬೇಕಾದ್ರೆ ಅಕ್ಕಪಕ್ಕ ನೋಡ್ತೀವಿ, ಹೇಳ್ಬೋದಾ ಅಂತ. ಇಲ್ರಿ, ನಾವ್ ಯಾರನ್ನೂ ನೋಡಬಾರ್ದು. ನಮ್ಮನ್ನ ಕರೆಯಲ್ಪಟ್ಟ ದೇವರನ್ನ ನೋಡ್ಬೇಕು, ಮನಪೂರ್ತಿಯಾಗಿ ನಾವು ಆರಾಧನೆ ಮಾಡ್ಬೇಕು. ಯಾಕಂದ್ರೆ ನನ್ನ ದೇವರು ನಮ್ಮ ಹೃದಯನ ನೋಡ್ತಾನೆ, ಮನುಷ್ಯ ಮುಖವನ್ನ ನೋಡ್ತಾನೆ. ಪ್ರಿಯ ಸಹೋದರಿ ಸಹೋದರನೇ, ಯೋಶ್ವ ದೇವಾದಿ ದೇವನನ್ನು ನೋಡಲ್ಪಟ್ಟ ನಿಮಿತ್ತ, ತನ್ನ ಯಜಮಾನನಿಗೆ ನಂಬಿಗಸ್ತನಾದ ನಿಮಿತ್ತ, ಕರೆಯಲ್ಪಟ್ಟ ದೇವರಿಗೆ ನಂಬಿಗಸ್ತನಾಗಿ ಕೆಲಸ ಕಾರ್ಯಗಳನ್ನ ಮಾಡಿದ ನಿಮಿತ್ತ ಯೋಶ್ವನಿಗೆ ದೇವರ ವಾಗ್ದಾನ, ನಾನು ನಿನ್ನ ಕೈ ಬಿಡ, ನೀನ್ ಭಯ ಪಡಬೇಡ. ಅವನ ಜೀವಮಾನ ಕಾಲದಲ್ಲ ಮೋಶೆ ಮುಂದೆ ಯಾರು ನಿಲ್ಲಕ್ಕಾಗ್ಲಿಲ್ಲ, ಅದೇ ಪ್ರಕಾರ ಯೋಶ್ವನ ಮುಂದೆ ಯಾರು ನಿಲ್ಲಕ್ಕಾಗ್ಲಿಲ್ಲ. ಆಮೆನ್. ಇವತ್ತು ನನ್ನ ದೇವರು ಹೇಳ್ತಾನೆ, ನಿಮ್ಮ ಮುಂದೆ ಯಾವ ಆಯುಧ ನಿಂತ್ಕೊಳ್ಳೋದು, ನಿಮಗೆ ಯಾವ ಕೇಡು ಮಾಡೋದಿಲ್ಲ, ಯಾವುದು ಕೇಡು ಆಗೋದಿಲ್ಲ, ಯಾವ ಕೇಡು ಸಂಭವಿಸುವುದಿಲ್ಲ, ಯಾವ ಆಯುಧಗಳು ನಿಮಗೆ ವಿರುದ್ಧವಾಗಿ ಜಯಿಸೋದಿಲ್ಲ. ಯಾಕಂದ್ರೆ ಯೆರೆಮೀಯ ಹೇಳ್ತಾನೆ, ಅವರು ನಿಮಗೆ ವಿರುದ್ಧವಾಗಿ ಬರ್ತಾರೆ, ಅವರು ನಿಮಗೆ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ, ಆದರೆ ಅದು ಜಯಿಸೋದಿಲ್ಲ. ಒಂದಲ್ಲೇನು ಹೇಳ್ರಿ, ನಿಮ್ಗೆ ವಿರುದ್ಧವಾಗಿ ನಿಲ್ಲೋದು ಯಾರು ಗೊತ್ತಾ? ಜನಗಳಲ್ಲ. ನಿಮಗೆ ವಿರುದ್ಧವಾಗಿ ಇರುವಂತವರು ಸೈತಾನ್ಗೆ ಸಂಬಂಧಪಟ್ಟವರು. ಅವ್ರನ್ನ ನೋಡಿ ನೀವು ಭಯ ಪಡಬೇಡ್ರಿ. ಅವರ ಒಳಗಿರತಕ್ಕ ಸೈತಾನನ ಬಲವನ್ನ ಲಯಪಡಿಸುವಂತ ಶಕ್ತಿ ಯೇಸು ನಿಮಗೆ ಕೊಟ್ಟಿದ್ದ. ಅದಕ್ಕೆ ಯೇಸು ಹೇಳ್ತಾನೆ, ಹಾವುಗಳನ್ನ, ಚೇಳುಗಳನ್ನ, ಸೈತಾನನ ಸಕಲ ಬಲವನ್ನ ತುಳಿಯುವಂತ ಅಧಿಕಾರ ನಿಮ್ ಕೈಯಲ್ಲಿ ಬರ್ಜಿ ಇಲ್ಲ, ನಿಮ್ ಕೈಯಲ್ಲಿ ಕತ್ತಿ ಇಲ್ಲ, ನಿಮ್ ಕೈಯಲ್ಲಿ ಆಯುಧಗಳಿಲ್ಲ, ಆದ್ರೆ ನಿಮ್ಮ ನಾಲಿಗೆಯಲ್ಲಿ ಆ ಪವರ್ಫುಲ್ ವರ್ಡ್ ಅನ್ನು ದೇವರು ಕೊಟ್ಟಿದ್ದಾರೆ. ಯೇಸು ಅಂತ ನೋಡ್ರಿ, ನಿಮ್ಗೆ ರೋಗ ಹೋಗುತ್ತೆ, ದೆವ್ವ ಹೋಗುತ್ತೆ, ಸಮಸ್ಯೆ ಹೋಗುತ್ತೆ, ಚಿಂತೆ ಹೋಗುತ್ತೆ, ಭಯ ಹೋಗುತ್ತೆ, ಅಸಮಾಧಾನ ಹೋಗುತ್ತೆ, ದೈವಿಕವಾದ ಕಾರ್ಯ ನಿಮ್ಮೊಳಗೆ ಪ್ರವೇಶ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಒಂದು ಬ್ರದರ್ ಹೇಳ್ತಾ ಇದ್ರು, ಅವರು ಬಳ್ಳಾರಿಯವರು. ಸರ್, ನಾನು 2 ದಿನ ಕೆಲಸ ಮಾಡಿ ನನ್ನ ಇಡೀ ಶರೀರ ನೋವಲ್ಲಿ ತುಂಬೋಗಿತ್ತು. ಆ ಝೂಮ್ ಅಲ್ಲಿ ನೀವು ಪ್ರಾರ್ಥನೆ ಮಾಡಿದ್ರಿ, ಆ ಪ್ರಾರ್ಥನೆ ಮಾಡುವಾಗ ಆ ಸಡನ್ ಆಗಿ ದೇವರಾತ್ಮನ ಶಕ್ತಿ ನನ್ನನ್ನು ಮುಟ್ಟುವಾಗ ಆ ನೋವು ಎಲ್ಲೋಯ್ತು ನನಗೆ ಗೊತ್ತೇ ಇಲ್ಲ. ಕಾರಣ ಏನ್? ದೇವರಾತ್ಮನಿಗೆ ಒಳಪಟ್ಟು ನೀವು ಮಾಡುವ ಪ್ರಾರ್ಥನೆ ರೋಗವನ್ನ ಬಿಡುಗಡೆ ಮಾಡುತ್ತೆ, ಶಾಪಗಳನ್ನ ತೆಗೆದುಹಾಕುತ್ತೆ, ಅಂಧಕಾರ ಶಕ್ತಿನ ಮುರಿಯಾಗುತ್ತೆ. ಯಾಕಂದ್ರೆ ಆ ಯೇಸುವಿನ ನಾಮದಲ್ಲಿ ದೇವರ ಶಕ್ತಿನ ಕೊಟ್ಟಿದ್ದ. ಇವತ್ತು ನಮ್ಮ ತೀರ್ಮಾನ ಏನು? ನಮ್ಮ ಆರಾಧನೆ ಯಾರಿಗೆ? ನಮ್ಮ ಒಂದು ಪ್ರಾರ್ಥನೆ ಯಾರಿಗೆ? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೀವು ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳುವುದಾದ್ರೆ ನಾನ್ ನಿಮಗೆ ಎಲ್ಲಾ ಆಶೀರ್ವಾದಗಳನ್ನ ನಾನು ಮಾಡ್ತೇನೆ. ಯಾಕಂದ್ರೆ ಧರ್ಮೋಪದೇಶ ಕಾಂಡ 28:8 ಹೇಳ್ತದೆ, ನಿಮ್ಮ ಕಣಜಗಳು ಯಾವಾಗಲೂ ತುಂಬಿರುವಂತೆ ನಾನು ನಿಮ್ಮನ್ನ ಆಶೀರ್ವಾದ. ನಿಮ್ಮ ಮನೆ ಪಾತ್ರೆ ಖಾಲಿನ ಚಿಂತೆ ಮಾಡಿ,
ನಿಮ್ಮ ಮನೆ ಪರ್ಸ್ಗಳು ಖಾಲಿನ, ಚಿಂತೆ ಮಾಡಬೇಡ್ರಿ. ಪ್ರಿಯ ಸಹೋದರ ಸಹೋದರಿಯೇ, ನಿಮ್ಮನ್ನ ನೋಡಿ ನೀವು ಚಿಂತೆ ಮಾಡಕ್ ಹೋಗ್ಬೇಡ್ರಿ. ಕರೆಯಲ್ಪಟ್ಟ ದೇವರು ನಂಬಿಗಸ್ತನಾಗಿದ್ದಾನೆ. ವಾಗ್ದಾನ ಮಾಡಿದ ದೇವರು ನಂಬಿಗಸ್ತನಾಗಿದ್ದಾನೆ. ನಿನ್ ಹೃದಯ ನೋಡುವಂತ ದೇವರು ನಂಬಿಗಸ್ತನಾಗಿದ್ದಾನೆ. ಅವನ ಪಾದವನ್ನ ಗಟ್ಟಿಯಾಗಿ ಹಿಡಿದು, ಏಸಪ್ಪ ನಿನ್ನ ಹಿಂಬಾಲಿಸಿ ನಾನು ನಡೆಯುವವನಾಗಿದ್ದೇನೆ, ನನ್ನನ್ನು ಆಶೀರ್ವದಿಸು, ನನ್ನ ಮನೆಯನ್ನು ಆಶೀರ್ವದಿಸು, ನನ್ನ ಕೆಲಸವನ್ನು ಆಶೀರ್ವದಿಸು, ನನ್ನ ಕುಟುಂಬವನ್ನು ಆಶೀರ್ವದಿಸಪ್ಪ. ನನ್ನ ದೇವರ ಕರ ನಿಮ್ಮ ಮೇಲೆ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಬೆಳಗಿನ ಸಮಯದಲ್ಲಿ ಎಷ್ಟು ಜನ ಈ ವಾಗ್ದಾನವನ್ನು ಸ್ವೀಕಾರ ಮಾಡಕ್ಕೆ ರೆಡಿ ಇದ್ದೀರಾ? ಭಯ ಪಡಕ್ ಹೋಗ್ಬೇಡ, ಭಯ ಪಡಕ್ ಹೋಗ್ಬೇಡ. ಯೋಶುವ ದೇವರ ಮನೆಗೆ ಕೆಲಸಕ್ಕೆ ನೇಮಿಸಲ್ಪಡುವಾಗ ಅವನ ಏಜ್ 40 ವರ್ಷ. ಮೋಸೆಯ ವರ್ಷ ಆ ಟೈಮ್ನಲ್ಲಿ 80 ವರ್ಷ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಅಮಾಲೇಕರು ಇಸ್ರಾಯೇಲ್ಗೆ ವಿರುದ್ಧವಾಗಿ ಆ ಟೈಮ್ನಲ್ಲಿ ಅವರು ಯುದ್ಧಕ್ಕೆ ಬಂದಾಗ, ಅಮಾಲೇಕರು ಅಂದ್ರೆ ಅವರ ಶರೀರ ಬಲವುಳ್ಳವರು ಅಂತ. ಅಮಾಲೇಕರು ಅಂದ್ರೆ ಅವರು ಶಾರೀರಿಕವಾಗಿ ಬಲವುಳ್ಳವರು. ಇವ್ರನ್ನ ಇವತ್ತಿನ ದಿನದಲ್ಲಿ ನಾವ್ ಯಾರನ್ನ ಬಲವುಳ್ಳವರು ಅಂತೀರಿ? ನಾನು ಮುಗಿಸ್ತೀನಿ, ಒಂದು ಪಾಯಿಂಟ್ ಹೇಳಿ. ನಾವ್ ಇವತ್ತು ಯಾರನ್ನ ಬಲವುಳ್ಳವರು, ಶಕ್ತಿಶಾಲಿಗಳು ಅಂತ ಹೇಳ್ತೀವಿ ಶಾರೀರಿಕವಾಗಿ? ಯಾರಿಗೆ ಹೇಳ್ತೀರ ನೀವು? ಹೈಟ್ ಪರ್ಸನಾಲಿಟಿ ಇರೋರಿಗೆ, ಜಿಮ್ ಹೋದವ್ರಿಗೆ, ಫುಲ್ ಕಟ್ನಿಟ್ಟಾಗಿರೋರಿಗೆ ನೋಡಿ ನಾವೇನಂತೀವಿ? ವೆರಿ ಸ್ಟ್ರಾಂಗ್ ಪರ್ಸನ್. ಆದ್ರೆ ದೇವರು ಅವ್ರನ್ನ ನೋಡಿ ವೆರಿ ಸ್ಟ್ರಾಂಗ್ ಅಂತಾರ? ಅವ್ರನ್ನ ನೋಡಿ ದೇವ್ರ ಸ್ಟ್ರಾಂಗ್ ಅನ್ನಲ್ಲ. ನಿನ್ ಹೃದಯನ ನೋಡಿ, ಕರ್ತನನ್ನ ಆರಾಧನೆ ಮಾಡೋನ್ನ ನೋಡಿ ಹೇಳ್ತಾನೆ, ಈ ಪ್ರಪಂಚದಲ್ಲಿ ನಿನ್ ಮುಂದೆ ಯಾರು ನಿಲ್ಲಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ದೇವರು ಹೇಳ್ತಾನೆ, ಲೋಕದಲ್ಲಿ ಇರುವವನಿಗಿಂತ ನಿನ್ನಲ್ಲಿ ವಾಸ ಮಾಡುವ ದೇವರು ದೊಡ್ಡ ದೇವರು. ಒಂದ್ ಆಮೇಲೆ ಹೇಳ್ರಿ, ಒಂದ್ ಆಮೇಲೆ ಹೇಳ್ರಿ. ಅಮಾಲೇಕರು ದೇವರ ಮಕ್ಕಳ ಮುಂದೆ ಯುದ್ಧ ಮಾಡಿ ಜಯಿಸಕ್ಕೆ ಆಗದೆ ಹೋಯಿತು. ಇವತ್ತು ಅದೇ ದೇವರು ನಿಮ್ಗೆ ಹೇಳ್ತಾನೆ, ಯುದ್ಧ ನನ್ನದು, ಜಯ ನಿಮ್ದು. ಆಮೆನ್. ಯುದ್ಧ ನಾನ್ ಮಾಡ್ತೀನಿ, ಜಯ ನಿಮಗೆ ಕೊಟ್ಟಿದೆ. ಆದ ಕಾರಣ ಪ್ರಿಯ ದೇವಜನರೇ, ದೇವರ ವಾಕ್ಯ ಹೇಳ್ತದೆ, ಇವತ್ತು ನಾವು ನಮ್ಮ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡೋರಾಗ್ಬೇಕು, ದೇವರ ರಾಜ್ಯ ಕಟ್ಟೋರಾಗಬೇಕು, ದೇವರ ಮನೆ ಕಟ್ಟೋರಾಗಬೇಕು, ದೇವರ ಆತ್ಮಗಳನ್ನ ಗೆಲ್ಲತಕ್ಕವರಾಗಬೇಕು. ಆತ್ಮ ಭಾರವುಳ್ಳವರಾಗಿ ಜೀವಿಸುವಾಗ ನನ್ನ ದೇವರು ನಿಮ್ಮನ್ನ ಹಂತವಾಗಿ ಮೇಲಕ್ಕೆ ತಗೊಂಡ್ಬರ್ತಾರೆ. ದೇವರ ಒಂದು ಭಾವನೆ ಏನ್ ಗೊತ್ತಾ? ನೀನ್ ಎಷ್ಟು ಎಕರೆ ಜಮೀನ್ ಮಾಡಿದೆ, ಎಷ್ಟು ಮನೆ ಕಟ್ಟಿದೆ, ಎಷ್ಟು ಕಾರ್ ತಗೊಂಡೆ, ಎಷ್ಟು ಬಂಗಾರ ತಗೊಂಡೆ, ಏನೆಲ್ಲ ಫೆಸಿಲಿಟಿ ಆಗಿದ್ಯಾ, ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡು ಏನೆಲ್ಲ ಬುದ್ಧಿವಂತಿಕೆಯಿಂದ ಮಾಡಿದ್ಯಾ, ಅದಕ್ಕೆ ನನ್ನ ದೇವ್ರು ಸಂತೋಷ ಪಡಲ್ಲ. ನನ್ನ ದೇವ್ರು ಸಂತೋಷ ಪಡೋದು ಯಾವುದು? ರಕ್ಷಿಸಲ್ಪಟ್ಟಂತ ನಾನ್ ರಕ್ಷಣೆ ಹೊಂದಿದ ಹಾಗೆ, ರಕ್ಷಣೆ ಹೊಂದದೇ ಇರುವಂತ ಕುಡುಕ, ಪಾಪ ಮಾಡೋನು, ಮೋಸ ಮಾಡೋನು, ಕುಟುಂಬವನ್ನು ಸರಿಯಾಗಿ ನೋಡಿಕೊಳ್ಳದೇ ಇರತಕ್ಕವನನ್ನ, ಅಂಧಕಾರ ಕತ್ತಲೆಯಲ್ಲಿ ಜೀವನ ಮಾಡುವಂತವನನ್ನ ನೀನು ಹೋಗಿ ಸುವಾರ್ತೆ ಸಾರುವುದರ ಮೂಲಕ ಅವನಿಗಾಗಿ ನೀನು ಪ್ರಾರ್ಥನೆ ಮಾಡುವಾಗ ನನ್ನ ದೇವರು ಫಲವನ್ನ ಕೊಂಡು ತರ್ತಾನೆ. ಒಂದು ತೋಟ ಇರೋನು ಏನ್ ಮಾಡ್ತಾನೆ ಅಂದ್ರೆ, ಬೀಜವನ್ನ ಬಿತ್ತಿ ಅದು ಮೊಳಕೆ ಹೊಡೆದು ಚಿಗುರಿ ಬೆಳೆದು ಫಲ ಯಾವಾಗ ಬರುತ್ತೆ, ಫಲ ಯಾವಾಗ ಬರುತ್ತೆ ಅಂತ ಅವನ್ ಕಾಯ್ತಾ ಇರ್ತಾನೆ. ಅಲ್ಲಿ ಬರುವಂತ ಫಲ ಅವನನ್ನ ಮೇಲಕ್ಕೆ ಕರ್ಕೊಂಡು ಹೋಗಕ್ಕಾಗಲ್ಲ. ಪ್ರಿಯ ಸಹೋದರಿಯೇ, ಈಗ ಮೊನ್ನೆ ನಮ್ಮ ದೇಶದಲ್ಲಿ ಟಾಟಾ ಬಿರ್ಲಾ ಸತ್ತೋಗ್ಬಿಟ್ರು. ನೋಡಿದ್ರ? ಟಾಟಾ ಬಿರ್ಲಾ ಆ ಓನರ್ ಮೊನ್ನೆ ದಿನದಲ್ಲಿ ಅವ್ರು ತೀರೋಗ್ಬಿಟ್ರು. ನಮ್ಗೆಲ್ಲರಿಗೂ ಒಂದು ಕ್ವಶನ್, ಈಗ ಅವನ್ನ
ದೇವರು ಪರಲೋಕಕ್ಕೆ ಕರ್ಕೊಳ್ತಾರ, ಎಲ್ಲಿ ಕಳಿಸ್ತಾರೆ ಅಂತ ನಮ್ಗೆ ಡೌಟ್. ಕಾರಣ ಏನ್? ನಮ್ಮ ದೇಶದ ಒಂದು ದೊಡ್ಡ ಗಣ್ಯ ವ್ಯಕ್ತಿ, ದೊಡ್ಡ ಶ್ರೀಮಂತ, ಅನೇಕ ಹೆಸರು ಮಾಡ್ದ, ಕಾರುಗಳನ್ನ ತಯಾರಿಸಿದ, ಲಾರಿಗಳನ್ನ ತಯಾರಿಸಿದ, ಬಸ್ಗಳನ್ನ ತಯಾರಿಸಿದ, ಅವನ ಅನೇಕ ವಿಧವಾದ ಕಂಪನಿಗಳನ್ನ ಓಪನ್ ಮಾಡಿ ಪ್ರಪಂಚದಲ್ಲಿ ಅವನೊಬ್ಬ ಶ್ರೀಮಂತ ಅಂತ ಹೆಸರನ್ನ ಗನಪ್ ಮಾಡ್ಕೊಂಡ. ಅಲ್ಲಿ ಕ್ವಶನ್ ಏನ್? ಇವನನ್ನ ದೇವ್ ಯಾವ ರೀತಿ ನ್ಯಾಯ ತೀರ್ಪು ಕೊಡ್ತಾರೆ? ಕಾರಣ ನಮಗೆ ಕಂಡ ಪ್ರಕಾರ ಅವನ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಲ್ಲ. ಹಾಗಾದ್ರೆ ದೇವರ ವಾಕ್ಯ ಹೇಳ್ತದೆ, ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದನೆ ಮಾಡಿ ಅವನ ಆತ್ಮ ನಷ್ಟಪಟ್ಟಿನ ಲಾಭ ಏನ್? ಆತ್ಮಗಳನ್ನ ರಕ್ಷಣೆಗೆ ತರುವುದಕ್ಕೋಸ್ಕರನೇ ತಾಯಿಯ ಗರ್ಭದಲ್ಲಿ ದೇವರು ನಮ್ಮನ್ನ ಆರಿಸ್ಕೊಂಡಿದ್ದು. ಆರಿಸಿ ದೇವರ ಹೇಳ್ತೀನಿ, ಯೋಶುವನಿಗೆ ಹೇಳಿದ ಹಾಗೆ, ಮಗಳೇ ಮಗನೇ, ನಿನ್ನ ಜೀವಮಾನ ಕಾಲವೆಲ್ಲ ನಿನ್ನ ಸಂಗಡ ನಾನು ಇರ್ತೀನಿ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ಈ ಗ್ರಾಮದಲ್ಲಿ ಸಭೆ ಆರಂಭ ಮಾಡಬೇಕು ಅಂತ ಜಗ್ಗುವವರ ದರ್ಶನನ, ಹಾಗಾದ್ರೆ ನಾನು ಅನ್ಕೊಳ್ತೇನೆ, ಇದು ಮೊದಲೇ ದೇವರ ಒಂದು ಪ್ರೀ ಪ್ಲಾನ್. ಈ ಗ್ರಾಮಕ್ಕೆ ಈ ಕುಟುಂಬ ಬರಬೇಕು, ಈ ಜನಾಂಗ ಬರಬೇಕು, ಇಂಥವ್ರು ಇಲ್ಲಿ ಇರಬೇಕು, ಇಷ್ಟೇ ಜನ ಈ ಆರಾಧನೆಗೆ ಬಂದು ಮಾಡಬೇಕು ಈ ದಿನದಲ್ಲಿ. ಇದು ದೇವರ ನಿಯಮ. ನಾವು ನೀವು ಹೋಗಿ ಹೇಳ್ಕೊಂಬರಕ್ಕಾಗಲ್ಲ. ಅದು ದೇವರ ವಾಕ್ಯ ಹೇಳ್ತಿದೆ. ಆ ಜನಗಳಿಗಾಗಿ ದೇವರ ಸನ್ನಿಧಾನದಲ್ಲಿ ಮೋಶೆ ಮಾಡಿದಾಗೆ, ಯೋಶುವನು ಮಾಡಿದಾಗೆ, ಮೊರೆ ಇಡೋದಾದ್ರೆ, ಕಣ್ಣೀರಿಡೋದಾದ್ರೆ, ಪ್ರಾರ್ಥನೆ ಮಾಡೋದಾದ್ರೆ, ಆ ಹೃದಯದ ಬಾಗಿಲನ್ನು ದೇವರು ತಟ್ಟಿ ಈ ಆಲಯಕ್ಕೆ ಕೊಂಡು ತರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ಎಲಿಯ ಬಂದು ದೇವರಿಗೆ ಹೇಳ್ತಾನೆ, ಅಪ್ಪ, ನಿನ್ನ ಮಾನ ಮರ್ಯಾದೆ ಕಾಪಾಡೋದಕ್ಕೆ ನಾನೊಬ್ಬನೇ ಉಳಿದಿದ್ದೇನೆ. ದೇವರು ಶಬಾಷ್ ಚಂದ್ರ. ಇಲ್ಲ, ದೇವರು ಹೇಳ್ತಾರೆ, ಮಗನೇ, ನಿನಗೆ ಗೊತ್ತಿಲ್ಲದೆ 7,000 ಜನರನ್ನು ಇಟ್ಟಿದ್ದೀನಿ. ಒಂದು ಹಲ್ಲೆಲೂಯಾ ಹೇಳ್ರಿ. 7,000 ಜನರನ್ನು ಇಟ್ಟಿದ್ದೀನಿ. ಹಾಗಾದ್ರೆ ಈ ಸಭೆಯ ಜನ ಸುವಾರ್ತೆ ಸಾರದೆ ಹೋದ್ರೆ ಅವರ ಗತಿ ಅಯ್ಯೋ ಅಂತ ಬೈಬಲ್ ಹೇಳ್ತದೆ. ಪ್ರಾರ್ಥನೆ ಮಾಡದೆ ಹೋದ್ರೆ ಅವರ ಗತಿ ಅಯ್ಯೋ. ದೇವರ ಸೇವೆ ಮಾಡದೆ ಹೋದ್ರೆ ಅವರ ಜೀವನ ಅಯ್ಯೋ. ಇವತ್ತು ನಾವು ಚೆನ್ನಾಗಿದ್ದೀವಿ. ಈ ಗ್ರಾಮನ ದೇವರು ನಿಮ್ ಕೈ ಕೊಟ್ಟಿದ್ದಾನೆ. ಈ ಗ್ರಾಮಕ್ಕಾಗಿ ಉಪವಾಸ ಹಾಕಬೇಕು, ಕಣ್ಣೀರು ಹಾಕಬೇಕು, ಪ್ರಾರ್ಥನೆ ಮಾಡಬೇಕು, ಗೋಳಾಡಬೇಕು. ಯೋವೇಲ್ ಹೇಳ್ತಾನೆ, ಕಡೆ ದಿನಗಳಾದ ನಿಮಿತ್ತವಾಗಿ ಸಂಘಗಳನ್ನು ಏರ್ಪಡಿಸ್ರಿ, ಉಪವಾಸ ಹಾಕಿರಿ. ಮುಂದೆ ಆಗುವಂತ ಅನಾಹುತಕ್ಕೆ, ಮುಂದೆ ಬರುವಂತ ಕೇಡಿಗೆ ಇವತ್ತೇ ನಿಮ್ಮ ಹೃದಯವನ್ನ ಬಟ್ಟೆಗಳೋಪಾದಿಯಲ್ಲಿ ಹರ್ಕೊಂಡು ಪ್ರಾರ್ಥನೆ ಮಾಡ್ರಿ. ಹಲ್ಲೆಲೂಯಾ. ನಮ್ಗೆ ದೇವ್ರು ಬಂದು ನಿಮ್ನ ಬ್ಲೆಸ್ ಮಾಡ್ತೀನಿ ಅಂದ್ರೆ ನಮ್ಗೆ ಸಂತೋಷ ಆಗುತ್ತಾ, ದುಃಖ ಆಗುತ್ತಾ? ಒಂದೇ ಖುಷಿ. ಅಯ್ಯೋ, ಪ್ರವಾದಿ ಬಂದು ಪ್ರವಾದನೆ ಹೇಳ್ಕೊಟ್ರು ಅಂತ ಸಂತೋಷ. ಆದ್ರೆ ಪ್ರವಾದನೆ ನೆರವೇರಬೇಕು ಅಂದ್ರೆ ದೇವರ ಕೈಯಲ್ಲಿ ಸುಂದರವಾದ ಪಾತ್ರೆಯಾಗಿ ಕಾಣಲ್ಪಡಬೇಕು. ಗಲೀಜಾಗಿರೋ ಪಾತ್ರೆಯಲ್ಲಿ ನೀವು ಹಾಲು ಹಾಕಲ್ಲ, ಗಲೀಜಾಗಿರೋ ಪಾತ್ರೆಯಲ್ಲಿ ಅನ್ನ ಬೇಯಿಸಲ್ಲ, ಗಲೀಜಾಗಿರೋ ಪಾತ್ರೆಯಲ್ಲಿ ಪದಾರ್ಥಗಳನ್ನ ಹಾಕಲ್ಲ. ಪ್ರಿಯ ಸಹೋದರಿ, ನಾವು ತಿನ್ನುವಂತ ಪದಾರ್ಥಗಳು, ಹಾಕುವಂತ ಪಾತ್ರೆ ನಾವು 1-2 ಸಲ ಶುದ್ಧ ಮಾಡಿ ಹಾಕಿ ತಗೊಳ್ತಾ ಇದ್ವಿ. ನಮ್ಮನ್ನ ದೇವ್ರ ಪಾತ್ರೆಯಾಗಿ ಉಪಯೋಗ ಮಾಡ್ಬೇಕು ಅಂದ್ರೆ ನಮ್ಮ ಹೃದಯ ಶುದ್ಧವಾಗಿರಬೇಕು, ನಮ್ ನಡೆ ನುಡಿ ಶುದ್ಧವಾಗಿರಬೇಕು, ದೇವರಿಗೆ ಭಯ ಪಡುವವರಾಗಿರ್ಬೇಕು. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನನ್ನ ಮಾತನ್ನ ಶ್ರದ್ಧೆಯಿಂದ ನೀವು ಕೇಳೋದಾದ್ರೆ ನಾನು ಎಲ್ಲಾ ಆಶೀರ್ವಾದಗಳನ್ನ ನಿಮಗೆ ನಾನು ಕೊಡ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದ್ದೀರಾ ಪ್ರಿಯ ಸಹೋದರಿಯೇ? ಯೋಶುವನ ಸಂಗಡ ಇದ್ದಾಗೆ ನಮ್ಮ ದೇವರಿದ್ದ. ಹಾಗಾದ್ರೆ ದೇವರ ಆತ್ಮ ಇದ್ದಾಗ ನಾವು ಅಧಿಕವಾಗಿ ಪ್ರಾರ್ಥನೆ ಮಾಡೋರಾಗಿರ್ತೇವೆ, ಸ್ತೋತ್ರ ಮಾಡೋರಾಗಿರ್ತೇವೆ, ಸುವಾರ್ತೆ ಸಾರೋರಾಗಿರ್ತೇವೆ, ಆತ್ಮಗಳಿಗಾಗಿ ಪ್ರಾರ್ಥನೆ ಮಾಡೋರಾಗಿರ್ತೇವೆ. ನೀನ್ ಪ್ರಾರ್ಥನೆ ಮಾಡಿ ನೋಡು, ಒಂದ್ ಆತ್ಮ ಹೊಸ್ದಾಗಿ ಬಂದ್ರೆ ನಿನ್ಗೆ ಎಷ್ಟು ಆನಂದ ಆಗುತ್ತೆ.
ಇವತ್ತು ನಿಮ್ಗೆ ನಿಜವಾಗ್ಲೂ ಖುಷಿ ಆಗ್ತದೆ ಅಂತ ನಾನು ತಿಳ್ಕೊಳ್ತೀನಿ. ಯಾಕಂದ್ರೆ ನಾವು ಆರಂಭದಲ್ಲಿ ಬಂದಾಗ ಒಂದು 12 ಜನ ಇದ್ರು ಅಷ್ಟೇ. ಹಾಗ ಇವತ್ತು ಒಂದು 40 ಜನ ಇದ್ದೀವಿ ಅಂದ್ರೆ ಅದು ಯಾರ ಕೃಪೆ? ನಾವು ನಿಮ್ಮ ಮನೆಗೆ ಬಂದು ತಟ್ಟಿದೀವ, ಬನ್ನಿ 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 ಅಂತ. ನೀವು ಮಾಡಿದ ಪ್ರಾರ್ಥನೆಗೆ ದೇವರು ಇವತ್ತು ಕರ್ಕೊಂಡ್ ಬರ್ತಾ ಇದ್ದಾನೆ ಅಂದ್ರೆ ಈ 40 ಹೋಗಿ 400 ಜನ ಆಗಬೇಕು, 400 ಹೋಗಿ 4,000 ಜನ ಆಗಬೇಕು. ಹಾಗಾದ್ರೆ ಒಂದು ಕೆಪಾಸಿಟಿ ದೇವ್ರು ಯಾರ ಕೈ ಕೊಟ್ಟಿದ್ದಾನ್ರಿ? ನಮ್ ಕೈಗೆ ಕೊಟ್ಟಿದ್ದಾನೆ. ದೇವ್ರಿಗೆ ಚಿಟಿಕೆ ಹೊಡೆದ್ರೆ ಇಡೀ ಊರ ರಕ್ಷಣೆ ಬರ್ತದೆ, ಅದು ಬೇರೆ. ಅದು ದೇವ್ರ ಆ ಜವಾಬ್ದಾರಿಯನ್ನ ನಮ್ ಕೈ ಕೊಟ್ಟಿದ್ದಾನೆ. ಹಾಗಾದ್ರೆ ನಾನೊಬ್ಬ ಮಾಡೋ ಪ್ರಾರ್ಥನೆಯಿಂದಲ್ಲ, ನೀವುಗಳು ಸೇರಿ ಮಾಡೋ ಪ್ರಾರ್ಥನೆಯಲ್ಲಿ ದೇವರಲ್ಲಿ ದೊಡ್ಡ ಉಜ್ಜೀವನ ಕೊಂಡು ತರ್ತಾನೆ. ಹಂಗಾರೆ ದೇವ್ರ ಪ್ಲಾನ್ ನಾನು ಮತ್ತು ನೀವು ಮಾಡೋದಕ್ಕೆ ಮೊದಲೇ ಈ ಗ್ರಾಮದ ಮೇಲೆ ದೇವರ ಪ್ಲಾನ್ ಇದೆ, ದೇವರ ಯೋಜನೆ ಇದೆ, ದೇವರ ದರ್ಶನ ಇದೆ, ದೇವರ ನಂಬಿಕಸ್ತಿಕೆ ವಾಗ್ದಾನ ಈ ಗ್ರಾಮದಲ್ಲಿ ಇರತಕ್ಕ ಮನೆಗಳ ಮೇಲಿದೆ. ಹಾಗಾದ್ರೆ ಈ ಬೆಳಗ್ಗೆ ದೇವರೇ ನಿನ್ನ ವಾಗ್ದಾನ ನಾನು ನಂಬ್ತೀನಿ, ನಿನ್ನ ರಾಜ್ಯಕ್ಕಾಗಿ ನೀತಿಗಾಗಿ ನಿನ್ನ ಮನೆ ನಾನು ಕಟ್ತೀನಿ ಸ್ವಾಮಿ. ದೇವ್ರ ಮನೆನ ಕಟ್ಟ್ರಿ, ದೇವ್ರ ನಿಮ್ಮ ಮನೆನ ಕಟ್ತಾರೆ. ದೇವ್ರ ಮನೆಗೆ ಪ್ರಯಾಸ ಪಡ್ರಿ, ನಿಮ್ಮ ಮನೆಗೆ ದೇವರೆಲ್ಲ ಆಶೀರ್ವಾದ ತರ್ತಾರೆ. ದೇವರ ರಾಜ್ಯಕ್ಕಾಗಿ ನಿಲ್ರಿ, ದೇವ್ರು ನಿಮ್ಗಾಗಿ ನಿಂತ್ಕೊಳ್ತಾನೆ. ಅದ ಕಾರಣ ದೇವರ ವಾಕ್ಯ ಬೆಳಗ್ಗೆ ನಮ್ಗೆ ಹೇಳುವಂಥದ್ದು, ನಾವೆಷ್ಟೇ ಪಾಪಿಗಳಾಗಿದ್ರು ಕರ್ತನ ಮುಂದೆ ಬಂದು ಒಪ್ಪಿಸಿಕೊಡುವಾಗ ನಮ್ಮನ್ನು ಶುದ್ಧ ಮಾಡಿ ನೂತನ ಪಡಿಸಿ ದೇವರ ರಾಜ್ಯಕ್ಕಾಗಿ ನಿಲ್ಲುವಂತ ಭಾಗ್ಯ ದೇವ್ರು ಕೊಡ್ತಾನೆ. ಹಾಗಾದ್ರೆ ಯೋಶ್ವನನ್ನ ನೋಡಿದ ದೇವರು ಈ ಆರಾಧನೆಯಲ್ಲಿ ಬಂದಂತ ಮಕ್ಕಳನ್ನ ದೇವ್ರು ನೋಡ್ತಾನೆ, ಹೃದಯದ ಬಡಿತವನ್ನ ನೋಡ್ತಾನೆ, ಹೃದಯದ ಆಸೆಗಳನ್ನ ನೋಡ್ತಾನೆ, ಹೃದಯದ ಪ್ರಾರ್ಥನೆಗಳನ್ನ ಕೇಳ್ತಾನೆ. ನಾವೆಲ್ಲರ ಕಣ್ಣುಗಳು ಮುಚ್ಚಿ ನಮ್ಮ ದೇವರಿಗೆ ಒಪ್ಪಿಸಿಕೊಡೋಣ. ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ.